ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಇದು ದೇಶ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಆ ವಿಚಾರವನ್ನ ಇಟ್ಕೊಂಡು ಇವತ್ತು ನಾನು 1 ಗಂಟೆಗಳ ಕಾಲ ವೆರಿ ಇನ್ಫಾರ್ಮೇಟಿವ್ ಜೊತೆಗೆ ತಮಗೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಾಕೆ ಅಂತ ಬಂದಾಗ ಶುಕ್ರವಾರ ಮಹತ್ವದ ಒಂದು ಮಸೂದೆಯನ್ನ ಮಂಡನೆ ಮಾಡ್ತಾರೆ ಲೋಕಸಭೆಯಲ್ಲಿ. ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು 3 ಹೊಸ ಮಸೂದೆಗಳನ್ನ ಶುಕ್ರವಾರದಂದು ಮಂಡನೆಯನ್ನ ಮಾಡ್ತಾರೆ. ಐಪಿಸಿ ಭಾರತೀಯ ದಂಡ ಸಂಹಿತೆ, ಸಿಆರ್ಪಿಸಿ ಅಪರಾಧ ಪ್ರಕ್ರಿಯಾ ಸಂಹಿತೆ ಜೊತೆಗೆ ಐಇಎ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನ ಅವರು ಮಂಡನೆಯನ್ನ ಮಾಡ್ತಾರೆ. ಯಾಕೆ ಅಂತ ಬಂದಾಗ ಇದರಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಮೂಲ ಆದ್ಯತೆ ಶಿಕ್ಷೆಯನ್ನ ಗುರಿಪಡಿಸುವುದಲ್ಲ, ಬದಲಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಸೂದೆಗಳಲ್ಲಿ ಬದಲಾವಣೆಯನ್ನ ತರ್ತಾ ಇದ್ದಾರೆ. ಕಾರಣ ಯಾಕೆ ಅಂತ ಬಂದಾಗ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವು ಬದಲಾವಣೆಗಳನ್ನ ಈ ಒಂದು ವಿಚಾರಗಳಲ್ಲಿ ತರ್ತಾರೆ. ಯಾಕಂದ್ರೆ ನಮ್ಮ ದೇಶ ನಾಳಿನ ದಿನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಅಂತ ಬಂದಾಗ ಈ ಒಂದು ಬದಲಾವಣೆ ಮಹತ್ವದ್ದಾಗಿದೆ. ಯಾಕೆ ಅಂತ ಬಂದಾಗ ನಮ್ಮ ದೇಶ 75 ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಪೂರೈಸಿದ್ರೂ ಕೂಡ ಇನ್ನೂ ಕೂಡ ನಾವು ಬ್ರಿಟಿಷ್ ಆಡಳಿತದ ವಸಾಹತುಶಾಹಿ ಆಡಳಿತದ ಒಂದು ವ್ಯವಸ್ಥೆಯನ್ನ, ಕಾನೂನು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶ ಅನುಷ್ಠಾನಗೊಳಿಸ್ತಾ ಬರ್ತಾನೆ ಇದೆ, ಪಾಲಿಸಿಕೊಂಡು ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ಅದರದ್ದೇ ಆಗಿರುವಂತಹ ಮೂಲವಾಗಿರುವಂತಹ ಕಾನೂನು ಇನ್ನೂ ಕೂಡ ಬರಲಿಲ್ಲ. ಯಾಕಂದ್ರೆ ನಾವು ಅದನ್ನೇ ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಸಣ್ಣ ಪುಟ್ಟ ಬದಲಾವಣೆಗಳು ಈ ಹಿಂದೆ ಆಗಿದೆ, ಇಲ್ಲ ಅನ್ನುವಂಥದ್ದೇನಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ದೇಶ ನಮ್ಮದೇ ಆಗಿರುವಂತಹ ಕಾನೂನು ವ್ಯವಸ್ಥೆಯನ್ನ ಪಾಲನೆ ಮಾಡಬೇಕು, ಅನುಷ್ಠಾನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬದಲಾವಣೆಗಳನ್ನ ತರಲಾಗಿದೆ ಅನ್ನುವಂಥದ್ದನ್ನ ಅಮಿತ್ ಶಾ ಜಿ ಅವರು ಹೇಳ್ತಾರೆ. ಏನಾಗಿದೆ ಬದಲಾವಣೆ, ಯಾವ ನಿಟ್ಟಿನಲ್ಲಾಗಿದೆ ಬದಲಾವಣೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಕ್ವಿಕ್ ಆಗಿ ತಂದ ನಂತರ ನಾನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನ ಮಾಡ್ತೀನಿ, ನೋಡ್ಕೊಂಬನ್ನಿ. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನ ಬದಲಿಸಲು ಮುಂದಾದ ಕೇಂದ್ರ ಸರ್ಕಾರ. ಬ್ರಿಟಿಷರ ಕಾಲದ ಕಾನೂನು ರದ್ದು, ಲೋಕಸಭೆಯಲ್ಲಿ ಅಪರಾಧ ತಿದ್ದುಪಡಿ ಕಾಯಿದೆ. ದೇಶದಲ್ಲಿ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನ ಸುಧಾರಿಸುವ ಉದ್ದೇಶದಿಂದ ಬ್ರಿಟಿಷರ ಕಾಲದ ಕಾನೂನುಗಳಾದ ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು ಬದಲಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ಲೋಕಸಭೆಯಲ್ಲಿ ಮಸೂದೆಗಳನ್ನು ಮಂಡಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷಿ ಮಸೂದೆ 2023ಗಳನ್ನು ಹೆಚ್ಚಿನ ಪರಿಶೀಲನೆಗಾಗಿ ಸಂಸದೀಯ ಸಮಿತಿಗೆ ಕಳುಹಿಸಲಾಗುವುದು ಎಂದು ಶಾ ಹೇಳಿದರು. ಅತ್ಯಾಚಾರವೆಸಗಿದ್ರೆ ಗಲ್ಲು ಶಿಕ್ಷೆ, ಸಾಮೂಹಿಕ ಅತ್ಯಾಚಾರಕ್ಕೆ 20 ವರ್ಷ ಸಜೆ. 3 ಹೊಸ ಮಸೂದೆ ಮಂಡಿಸಿದ ಅಮಿತ್ ಶಾ. ದೇಶದ್ರೋಹದ ಕಾನೂನು ರದ್ದು, ಸುಳ್ಳು ಮಾಹಿತಿ ನೀಡಿ ಲೈಂಗಿಕವಾಗಿ ಬಳಸಿಕೊಳ್ಳುವಂತಿಲ್ಲ. ಈ ಸಂಬಂಧ ಮಾತನಾಡಿದಂತಹ ಅಮಿತ್ ಶಾ 1860ರಿಂದ 2023ರವರೆಗೆ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯು ಬ್ರಿಟಿಷರು ಮಾಡಿದ ಕಾನೂನಿನಂತೆ ಕಾರ್ಯವನ್ನು ನಿರ್ವಹಿಸಿತ್ತು. ಈ ಹಿನ್ನೆಲೆ ಈ 3 ಕಾನೂನುಗಳನ್ನು ಬದಲಾಯಿಸಲಾಗುವುದು ಮತ್ತು ದೇಶದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಯಾಗಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದರು. ಸಾವಿರದ 1860ರಲ್ಲಿ ಬ್ರಿಟಿಷರು ರೂಪಿಸಿದಂತಹ ಐಪಿಸಿ 160 ವರ್ಷಗಳಿಗೂ ಹೆಚ್ಚು ಕಾಲ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯ ಮೂಲವಾಗಿದೆ. ಇದನ್ನ ಭಾರತೀಯ ನ್ಯಾಯ ಸಂಹಿತೆ 2023ರಿಂದ ಬದಲಾಯಿಸಲಾಗುತ್ತದೆ. 1973ರ ಸಿಆರ್ಪಿಸಿಯನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರಿಂದ ಬದಲಾಯಿಸಲಾಗುತ್ತದೆ ಹಾಗೂ 1872ರ ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನ ಭಾರತೀಯ ಸಾಕ್ಷಿ ಮಸೂದೆ 2023ರಿಂದ ಬದಲಾಯಿಸಲಾಗುತ್ತದೆ ಎಂದು ವಿವರಿಸಿದರು. ಈ ತಿದ್ದುಪಡಿ ಮಸೂದೆ ಉದ್ದೇಶ ಶಿಕ್ಷಿಸುವುದು ಅಲ್ಲ, ಅದು ನ್ಯಾಯವನ್ನ ಒದಗಿಸುವುದು. ಅಪರಾಧ ಮಾಡುವ ಭಾವನೆ ತಡೆಯುವ ಉದ್ದೇಶದಿಂದ ಶಿಕ್ಷೆಯನ್ನ ನೀಡಲಾಗುವುದು ಎಂದು ಅಮಿತ್ ಶಾ ಹೇಳಿದರು. ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಭಾರತೀಯ ಎವಿಡೆನ್ಸ್ ಕಾಯ್ದೆಯನ್ನ ಭಾರತೀಯ ನ್ಯಾಯ ಸಂಹಿತೆ ಬದಲಿಸುತ್ತದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳನ್ನು ಪರಿಹರಿಸಲು ನವೀಕರಿಸಿದ ಕಾನೂನನ್ನು ಸ್ಥಾಪಿಸುವುದು ಈ ಮಸೂದೆಯ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ಅಮಿತ್ ಶಾ ತಿಳಿಸಿದ್ದಾರೆ. माननीय अध्यक्ष, ये तीनों विधेयक दंड विधान प्रक्रिया, क्रिमिनल जस्टिस सिस्टम को बेसिक कानून, इसके लिए मूलभूत कानून ये 3 विधेयकों के अंदर है. एक है इंडियन पिनल कोड जो 1860 में बनाया गया, दूसरा है क्रिमिनल प्रोसीजर कोड जो 1898 में बनाया गया,
और तीसरा है इंडियन एविडेंस एक्ट, जो 1872 में बनाया गया। 1860, 1898 और 1872 में अंग्रेजों द्वारा बनाए गए, अंग्रेजों की संसद के द्वारा पारित किए गए ये तीनों कानूनों को समाप्त कर आज हम तीनों नए कानून पुरस्कृत करने के लिए मैं आया हूं। ಎಸ್, ಇದು 3 ಹೊಸ ವಿಧೇಯಕಗಳನ್ನ ಮಂಡನೆ ಮಾಡಿರುವಂತಹ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ. ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ ದೇಶದಾದ್ಯಂತ. ಮುಂದಿನ ಅಧಿವೇಶನದಲ್ಲಿ ಇದನ್ನ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮಹತ್ವದ ಬದಲಾವಣೆಗಳನ್ನ ಆಗುತ್ತೆ. ಆದ್ರೆ ನೇರವಾಗಿ ಹೇಳ್ತಾರೆ, ಬ್ರಿಟಿಷ್ ಆಡಳಿತ ಕಾಲದಿದ್ದಂತಹ ಕ್ರಿಮಿನಲ್ ಕಾನೂನುಗಳನ್ನ ನಾವು ಬದಲಾವಣೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಕೆಲವು ಪ್ರಶ್ನೆಗಳು ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಮೊನ್ನೆಯಿಂದ ಬಹಳಷ್ಟು ಜನರು ಹೇಳ್ತಾ ಇದ್ರು, ಇನ್ನು ಮುಂದಕ್ಕೆ ಅತ್ಯಾಚಾರ, ಬಲಾತ್ಕಾರ ಅನ್ನುವಂತಹ ವಿಚಾರಗಳಿಗೆ ನಮ್ಮ ಭಾರತ ದೇಶದಲ್ಲಿ ಕಟ್ಟುನಿಟ್ಟಾಗಿರುವಂತಹ ಕಾನೂನು ಬಂದಿದ್ಯಂತೆ ಅನ್ನುವಂತಹ ಒಂದೇ ಮಾತು ಬಹಳಷ್ಟು ಜನರಲ್ಲಿ ಕೇಳಿ ಬರ್ತಾ ಇತ್ತು. ಅದು ಯಾವ ಕಾನೂನು, ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗಳು ಬಹಳಷ್ಟು ಜನರ ಮುಂದೆ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಷ್ಟಕ್ಕೂ ಕೂಡ ಒಂದ್ ಕಡೆ ಅತ್ಯಾಚಾರವೆಸಗಿದ್ರೆ ಇನ್ನು ಮುಂದಕ್ಕೆ ಗಲ್ಲು ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿದ್ದಂತಹ ಈ ಹಿಂದಿನ ಕೆಲವು ಕಾನೂನುಗಳು ಬ್ರಿಟಿಷರ ಕಾಲದ ಕಾನೂನುಗಳು, ಅಂದ್ರೆ 18ನೇ ಶತಮಾನದ ಕಾನೂನುಗಳನ್ನೇ ನಮ್ಮ ಭಾರತ ದೇಶ ಅನುಷ್ಠಾನಗೊಳಿಸಿಕೊಂಡು ಬರ್ತಾ ಇತ್ತು, ಅದನ್ನೇ ಪಾಲಿಸಿಕೊಂಡು ಬರ್ತಾ ಇತ್ತು ಅಂತ ಬಂದಾಗ ಮೇಜರ್ ಆಗಿರುವಂತಹ ಬದಲಾವಣೆಗಳು. ಜೊತೆಗೆ ಸಾಮೂಹಿಕ ಅತ್ಯಾಚಾರಕ್ಕೆ 20 ವರ್ಷ ಸಜೆ, ದೇಶದ್ರೋಹದ ಕಾನೂನನ್ನು ಕೂಡ ರದ್ದು ಮಾಡ್ತಾರೆ ಗೃಹ ಸಚಿವರು. ಜೊತೆಗೆ ಸುಳ್ಳು ಮಾಹಿತಿಯನ್ನ ನೀಡಿ ಲೈಂಗಿಕವಾಗಿ ಬಳಸಿಕೊಳ್ಳುವಂತಿಲ್ಲ, ಮದುವೆ ಅಥವಾ ಸುಳ್ಳು ಮಾಹಿತಿಯನ್ನ ನೀಡಿ ಗೌಪ್ಯವಾಗಿ ಇಟ್ಟುಕೊಂಡು ಯಾರನ್ನು ಕೂಡ ಮಿಸ್ಯೂಸ್ ಮಾಡುವಂತಿಲ್ಲ, ಅಂತವರಿಗೆ ಕಠಿಣ ಶಿಕ್ಷೆಯನ್ನ ಈ ಕಾನೂನು ನೀಡುತ್ತೆ. ಜೊತೆಗೆ ಅತ್ಯಾಚಾರವೆಸಗಿದವರಿಗೆ ಗಲ್ಲು ಶಿಕ್ಷೆ ಈ ಕಾನೂನಿನಲ್ಲಿ ಕಾಯಂ ಆಗುತ್ತೆ ಅನ್ನುವಂತಹ ವಿಚಾರ. ಜೊತೆಗೆ ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಅಷ್ಟು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇನ್ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು ಜಗದೀಶ್ ಕೆ ಆರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಜಗದೀಶ್ ಅವರಿಗೆ. ನಮಸ್ತೆ ಸರ್. ಇವತ್ತು ಜಗದೀಶ್ ಕೆ ಆರ್ ಅವರು ಈ ಒಂದು ಕ್ರಿಮಿನಲ್ ಕಾನೂನಿಗೆ ಭೀಮ ಬಲವನ್ನ ಹೇಗೆ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಪ್ರಮುಖವಾಗಿರುವಂತಹ 11 ಅಂಶಗಳನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ. ತದನಂತರ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. 11 ಅಂಶಗಳು ಪ್ರಮುಖವಾಗಿ ಯಾವೆಲ್ಲ ಬದಲಾವಣೆಗಳು ಮಾಡಲಾಗಿದೆ ಅನ್ನುವಂಥದ್ದು, IPC, CRPC ಜೊತೆಗೆ IEA ಅಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡಲಾಗಿದೆ ನೋಡ್ಕೊಂಡು. ಕ್ರಿಮಿನಲ್ ಕಾನೂನು ಬದಲಾವಣೆಗಳೇನು, ಏನೆಲ್ಲ ಬದಲಾವಣೆಗಳೇ ಆಗಿದೆ ಅಂತ ಬಂದಾಗ ಇನ್ ಡಿಟೇಲ್ ಆಗಿ ನಾವು ನೋಡ್ತಾ ಹೋದ್ರೆ 1860ರಲ್ಲಿ ಬ್ರಿಟಿಷರು ರೂಪಿಸಿದಂತಹ IPC 160 ವರ್ಷಗಳಿಗೂ ಹೆಚ್ಚು ಕಾಲ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯ ಮೂಲವಾಗಿತ್ತು. ಅಂದ್ರೆ ಭಾರತ ದೇಶದಲ್ಲಿ ಮೂಲವಾಗಿ ಬ್ರಿಟಿಷರು ರೂಪಿಸಿದಂತಹ ಕಾನೂನನ್ನೇ ನಾವು ಪಾಲನೆಯನ್ನ ಮಾಡ್ತಾ ಇದ್ವಿ. ಇದನ್ನ ಭಾರತೀಯ ನ್ಯಾಯ ಸಂಹಿತೆ 2023ರಿಂದ ಬದಲಾಯಿಸಲಾಗುತ್ತದೆ. ಜೊತೆಗೆ 1973ರ CRPC ಯನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರಿಂದ ಬದಲಾಯಿಸಲಾಗುತ್ತೆ.
ಅದೇ ರೀತಿ 1872ರ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂದ್ರೆ IEA ಇದನ್ನ ಭಾರತೀಯ ಸಾಕ್ಷಿ ಮಸೂದೆಯಾಗಿ 2023ರಿಂದ ಬದಲಾಯಿಸಲಾಗುತ್ತೆ. ಸಾಕ್ಷ್ಯ ಕಾಯ್ದೆಯನ್ನ ಮಸೂದೆಯಾಗಿ ಭಾರತೀಯ ಸಾಕ್ಷಿ ಮಸೂದೆಯಾಗಿ ಬದಲಾವಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದು ಕೇವಲ ಹೆಸರಿಗೋಸ್ಕರ ಬದಲಾವಣೆಯ ಅಥವಾ ಏನೆಲ್ಲ ಈ ಒಂದು ವಿಚಾರಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಬಂದಾಗ ಇನ್ ಡೀಟೇಲ್ ನಾವು ನೋಡಿದಾಗ ಕ್ರಿಮಿನಲ್ ಕಾನೂನಿನ ಬದಲಾವಣೆಗಳೇನು? ಮೊದಲನೇದಾಗಿ ಬದಲಾವಣೆ 1, ಗುಂಪು ಹಲ್ಲೆ ಕೇಸ್ನಲ್ಲಿ ಭಾಗಿಯಾದವರಿಗೆ 7 ವರ್ಷ ಜೀವಾವಧಿ ಜೊತೆಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗುತ್ತೆ. ಈ ಕ್ರಿಮಿನಲ್ ಹೊಸ ಕಾನೂನಿನ ಮುಖಾಂತರ ಗುಂಪು ಹಲ್ಲೆ ಕೇಸ್ನಲ್ಲಿ ಭಾಗಿಯಾದವರಿಗೆ 7 ವರ್ಷ ಜೊತೆಗೆ ಗಲ್ಲು ಶಿಕ್ಷೆ. ಬದಲಾವಣೆ 2, ದೇಶದ್ರೋಹದ ಕಾಯ್ದೆ IPC 124A ವಾಪಸ್, ದೇಶದ್ರೋಹದ ಕಾಯ್ದೆಯನ್ನ ವಾಪಸ್ ಪಡೆಯಲಾಗಿದೆ. ಅದೇ ರೀತಿ ಬದಲಾವಣೆ 3, ಸಾಮೂಹಿಕ ಅತ್ಯಾಚಾರಕ್ಕೆ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆ. ಈ ಒಂದು ಬದಲಾವಣೆ ಬಹಳಷ್ಟು ದೇಶದ ಗಮನವನ್ನ ಸೆಳೆದುಕೊಂಡಿದೆ. ಯಾಕಂದ್ರೆ ಜೀವಾವಧಿ ಶಿಕ್ಷೆ ಜೊತೆಗೆ 20 ವರ್ಷ ಕಠಿಣ ಸಜೆ ಸಾಮೂಹಿಕ ಅತ್ಯಾಚಾರಕ್ಕೆ. ಎಸ್. ಬದಲಾವಣೆ 4, ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವಂತದ್ದು ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಕ್ರಿಮಿನಲ್ ಕಾನೂನಿನ ಬದಲಾವಣೆ ಇದು. ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆ. ಜೊತೆಗೆ ಬದಲಾವಣೆ 5, FIR ದಾಖಲಾದ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕಡ್ಡಾಯ. ಯಾಕಂದ್ರೆ ಈ ಒಂದು ವಿಚಾರಗಳಲ್ಲಿ ಬಹಳಷ್ಟು ವಿಳಂಬ ಧೋರಣೆಗಳನ್ನ, ವಿಳಂಬ ನೀತಿಯನ್ನ ನಾವು ಬಹಳಷ್ಟು ವಿಚಾರಗಳಲ್ಲಿ ಕಂಡಿದ್ದೇವೆ. ಹಾಗಾಗಿ FIR ದಾಖಲಾದ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕಡ್ಡಾಯ, ಈ ಒಂದು ಬದಲಾವಣೆ. ಅದೇ ರೀತಿ ದ ನೆಕ್ಸ್ಟ್ ಒನ್, ಚಾರ್ಜ್ ಶೀಟ್ ಸಲ್ಲಿಕೆ ಅವಧಿ 180ಕ್ಕಿಂತ ಹೆಚ್ಚು ವಿಸ್ತರಣೆ ಮಾಡಕ್ಕಾಗಲ್ಲ. 180 ದಿನಕ್ಕಿಂತ ಹೆಚ್ಚು ವಿಸ್ತರಣೆ ಮಾಡಲಿಕ್ಕಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಅವಧಿ. ಅದೇ ರೀತಿ ಬದಲಾವಣೆ 7, ಚಾರ್ಜ್ ಶೀಟ್ ಸಲ್ಲಿಕೆ ನಂತರ 60 ದಿನದ ಒಳಗಡೆ ಕೋರ್ಟ್ನ ವಿಚಾರಣೆ ಮುಗಿಬೇಕು. ಎಷ್ಟು ದಿನಗಳಾದರೂ ಕೂಡ ಕೋರ್ಟ್ನ ವಿಚಾರಣೆ ಮುಗಿಯಲ್ಲ ಅನ್ನುವಂತಹ ಬಹಳಷ್ಟು ಆರೋಪ ಇದೆ ಕಾನೂನಿನ ಮುಖಾಂತರ ನಮ್ಮ ದೇಶದಲ್ಲಿ. ಆ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ 60 ದಿನಗಳ ಒಳಗಡೆ ಕೋರ್ಟ್ ವಿಚಾರಣೆ ಮುಗಿಬೇಕು. ಜೊತೆಗೆ ವಿಚಾರಣೆ ಮುಗಿದ 30 ದಿನಗಳ ಒಳಗೆ ತೀರ್ಪು ಕೂಡ ನೀಡಬೇಕು. ಬದಲಾವಣೆ 8, ಒನ್ ಆಫ್ ದಿ ಮೇಜರ್ ಒನ್, ವಿಚಾರಣೆ ಮುಗಿದ ಬಳಿಕ 30 ದಿನಗಳ ಒಳಗಡೆ ತೀರ್ಪನ್ನು ನೀಡಬೇಕು. ನೆಕ್ಸ್ಟ್ ಒನ್, ಬದಲಾವಣೆ 9, ಸಂಘಟಿತ ಅಪರಾಧ ಕೃತ್ಯಗಳಿಗೆ ಕಠಿಣಾತಿ ಶಿಕ್ಷೆಯನ್ನ ಈ ಒಂದು ಹೊಸ ಕಾನೂನು ನೀಡುತ್ತೆ. ಸಂಘಟಿತ ಅಪರಾಧ ಕೃತ್ಯಗಳಿಗೆ ಕಠಿಣ ಶಿಕ್ಷೆ. ಬದಲಾವಣೆ 10, ಮದುವೆ ಕೆಲಸ ಕೊಡಿಸುವ ನಂಬಿಕೆ ಮೇಲೆ ಅತ್ಯಾಚಾರದ ಕೇಸ್ಗೆ ಪ್ರತ್ಯೇಕ ಕಾನೂನು. ಆಗ್ಲೇ ಹೇಳಿದಾಗೆ ಈ ಒಂದು ವಿಚಾರ, ಸುಳ್ಳು ಮಾಹಿತಿ ನೀಡಿ ಮದುವೆ ಅಥವಾ ಲೈಂಗಿಕವಾಗಿ ಬಳಸಿಕೊಂಡ್ರೆ ಆ ಒಂದು ವಿಚಾರಗಳಲ್ಲಿ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ನೀಡಲಾಗುತ್ತೆ. ಜೊತೆಗೆ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿಗಷ್ಟೇ ಇಳಿಸಲು ಅವಕಾಶ. ಮರಣದಂಡನೆ ಶಿಕ್ಷೆ ಇದ್ದಿದ್ರೆ ಅವರಿಗೆ ಜೀವಾವಧಿ ಶಿಕ್ಷೆಗಷ್ಟೇ ಇಳಿಸಲು ಅವಕಾಶ ಇರುತ್ತೆ. ಇದು ಕ್ರಿಮಿನಲ್ ಕಾನೂನಿನ ಬದಲಾವಣೆಗಳೇನು ಅಂತ ಬಂದಾಗ ಮೇಜರ್ ಆಗಿರುವಂತಹ ಬದಲಾವಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜೊತೆಗೆ ವಿಸ್ತೃತವಾಗಿರುವಂತಹ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಎಸ್. ಅದೇ ರೀತಿ ನಮ್ಮ ಜೊತೆ ನ್ಯಾಯವಾದಿಗಳು. ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಈ ಒಂದು ಬದಲಾವಣೆಗಳನ್ನು ನೋಡಿದಾಗ, ಈ ಬದಲಾವಣೆ ಮಾಡಿದ್ದಾರೆ ಅಂತ ಬಂದಾಗ ಫಸ್ಟ್ ರಿಯಾಕ್ಷನ್, ನ್ಯಾಯವಾದಿಗಳಾಗಿ ತಾವು ಇಷ್ಟು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅಂತ ಬಂದಾಗ, ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಅಂತ ಬಂದಾಗ, ಈ ಒಂದು ಬದಲಾವಣೆಗಳನ್ನು ನೋಡಿದಾಗ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತಾರೆ? ಭಾರತೀಯ ಒಂದು ಇತಿಹಾಸದಲ್ಲಿ ಮಹತ್ತರವಾಗಿರತಕ್ಕಂಥ ಮೈಲುಗಲ್ಲು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಓಕೆ. ಒಂದು ಕಾನೂನು ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಬೇಕು, ಮತ್ತೆ ಭಾರತೀಯವಾಗಿರತಕ್ಕಂಥ ಕಾನೂನು, ಈ ದೇಶದ ಮೂಲ ಪದ್ಧತಿಗೆ ಅನುಗುಣವಾಗಿರತಕ್ಕಂಥ ಮತ್ತೆ ಭಾರತಕ್ಕೆ ಅನುಗುಣವಾಗಿರತಕ್ಕಂಥ ಕಾನೂನು ಬರಬೇಕು ಅನ್ನತಕ್ಕಂಥದ್ದು ಬಹಳಷ್ಟು ಈ ದೇಶವಾಸಿಗಳ ಅಪೇಕ್ಷೆ ಇದ್ದಂಥದ್ದು. ಏನು ಅಂತಂದ್ರೆ, ಇಡೀ ದೇಶದಲ್ಲಿ
ಮಹತ್ತರವಾಗಿರತಕ್ಕಂಥ ಬದಲಾವಣೆಯನ್ನ ಈ ದೇಶದ ಕೇಂದ್ರ ಸರ್ಕಾರ ನಡೆಸಿಕೊಂಡು ಬರತಕ್ಕಂಥದ್ದು ಬೇರೆ ಬೇರೆ ವಿಷಯಗಳಲ್ಲಿ. ನಾವು ಈ ಕಾನೂನುಗಳು ಬರುವುದಕ್ಕೆ ಹಿಂದೆನೆ ಒಟ್ಟು ನ್ಯಾಯಾಂಗ ಕ್ಷೇತ್ರದಲ್ಲಿ ಅಮೂಲಾಗ್ರ ಸುಧಾರಣೆಗಳನ್ನ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನತಕ್ಕಂಥದ್ದು, ಈ ಕಾನೂನಿಗಿಂತ ಮೊದಲೇ ತೆಗೆದುಕೊಂಡಿದೆ ಅನ್ನತಕ್ಕಂಥದ್ದು ಮಹತ್ತರವಾಗಿರತಕ್ಕಂಥ ಅಂಶ. ಉದಾಹರಣೆಗೆ ಏನಾಗಿದೆ ಅಂತಂದ್ರೆ, ನಾವು ಬಹಳ ವರ್ಷಗಳ ಹಿಂದೆ ನ್ಯಾಯಾಲಯದಲ್ಲಿರತಕ್ಕಂಥ ಒಟ್ಟು ವ್ಯವಸ್ಥೆಗಳೇನಿತ್ತು ಇದು ತಾಂತ್ರಿಕವಾಗಿರತಕ್ಕಂಥ ವ್ಯವಸ್ಥೆಗಳಿಂದ ಕೂಡಿರಲಿಲ್ಲ. ಆದ್ರೆ ಇವತ್ತಿನ ದಿವಸಗಳೇನಾಗಿದೆ, ಇದು ಈ ಒಟ್ಟು ವ್ಯವಸ್ಥೆಗಳು ಇವತ್ತು ಬಂದಿರತಕ್ಕಂಥ ಕಾನೂನುಗಳೇನಿದೆ, ಈ ಎಲ್ಲ ಕಾನೂನುಗಳು ಎಲ್ಲ ತಾಂತ್ರಿಕ ಅಂಶಗಳ ಪೂರಕವಾಗಿರತಕ್ಕಂಥ ಬೆಳವಣಿಗೆಗಳು ಅಂತ ಅನಿಸ್ತದೆ. ಏನಂತಂದ್ರೆ ಒಟ್ಟು ನ್ಯಾಯಾಲಯದಲ್ಲಿರತಕ್ಕಂಥ ವ್ಯವಸ್ಥೆಗಳನ್ನ ಇವತ್ತು ಎಲ್ಲವನ್ನ ಕೂಡ ಯಾವ ಕಕ್ಷಿದಾರ ಇದ್ದಾನೆ ಅಥವಾ ಯಾವುದೇ ವಕೀಲರು ಇರ್ಬೋದು, ಅವರ ಕೇಸ್ಗಳು ಯಾವ ವಿಚಾರಣೆಗಳು ನಡೀತಾ ಇದೆ, ಯಾವ ದಿವಸ ವಿಚಾರಣೆ ನಡೀತಾ ಇದೆ ಅನ್ನುವಂಥ ಎಲ್ಲ ವಿಷಯಗಳು ಕೂಡ ಇವತ್ತು ತಂತ್ರಾಂಶಗಳಲ್ಲಿ ನಮಗೆ ಇವತ್ತು ದಿನನಿತ್ಯದ ಚಟುವಟಿಕೆಗಳು ಏನಾಗಿದೆ ನ್ಯಾಯಾಲಯದಲ್ಲಿ ಅನ್ನತಕ್ಕಂಥದ್ದು ಸಿಗುವಂಥದ್ದು ಅತ್ಯಂತ ಸರಳೀಕರಣ ಆಗಿರತಕ್ಕಂಥ ವ್ಯವಸ್ಥೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಂದ ನಂತರದ ದಿವಸಗಳಲ್ಲಿ ಇದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದು ಆಗ್ತಾ ಇದೆ, ಅದು ಆಗ್ತಾ ಇದೆ. ಈಗಾಗಲೇ ನ್ಯಾಯಾಲಯದಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳು. ಮೊದಲೆಲ್ಲ ಯಾವ್ದಾದ್ರು ಒಂದು ಹಳೆಯ ಕ್ರಿಮಿನಲ್ ಪ್ರಕರಣಗಳನ್ನ ಹುಡುಕಬೇಕು ಅಥವಾ ಯಾವುದೇ ಒಂದು ಫೈಲ್ ಅನ್ನು ಹುಡುಕಬೇಕು ಅಂತ ಆದಾಗ ಅದನ್ನ ಹುಡುಕಬೇಕಾದ್ರೆ ತುಂಬಾ ಸಮಸ್ಯೆಗಳು ನ್ಯಾಯಾಲಯದಲ್ಲಿ ಆಗ್ತಾ ಇತ್ತು. ಆದ್ರೆ ಇವತ್ತು ಒಟ್ಟು ಅಮೂಲಾಗ್ರವಾಗಿರತಕ್ಕಂಥ ಬದಲಾವಣೆಯನ್ನ ತಂದಿರತಕ್ಕಂಥ ನಿಟ್ಟಿನಲ್ಲಿ ಅಂತರ್ಜಾಲದಲ್ಲಿ ಎಲ್ಲವೂ ಸಿಗಬೇಕು. ಈ ಕೋರ್ಟ್ಸ್ ಅನ್ನತಕ್ಕಂಥ ಆಪ್ ನ ಮೂಲಕ ನ್ಯಾಯಾಲಯದ ಒಟ್ಟು ಚಟುವಟಿಕೆಗಳನ್ನ ಏನೇನು ಆಗ್ತಾ ಇದೆ ಅನ್ನತಕ್ಕಂಥ ಚಟುವಟಿಕೆಗಳನ್ನ ಗಮನಿಸುವುದಕ್ಕೋಸ್ಕರನೇ ಈ ಕೇಂದ್ರ ಸರ್ಕಾರ ಮಹತ್ತರವಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ದೇಶದಲ್ಲಿರತಕ್ಕಂಥ ಯಾವುದೇ ಮೂಲೆಯಲ್ಲಿರತಕ್ಕಂಥ ನ್ಯಾಯಾಲಯದಲ್ಲಿರತಕ್ಕಂಥ ಪ್ರಕರಣಗಳನ್ನ ನಾವು ಈ ಕೋರ್ಟ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ದಿನನಿತ್ಯ ಏನಾಗಿದೆ ಅಂತ ಹೇಳುವಂಥದ್ದು ಸ್ಟೇಟಸ್ ಕೂಡ ಅದರಲ್ಲಿ ಸಿಗುವಂಥ ವ್ಯವಸ್ಥೆಗಳು ಬಂದಿದೆ. ಹಾಗಾಗಿ ಇದು ಬದಲಾವಣೆಗಳು ಏನಿದೆ ಅಂತ ಹೇಳುವಂಥ ಈ ಕಾನೂನಿನಲ್ಲಿರ್ತಕ್ಕಂಥ ಏನು ಬರುವಂತ ಕಾನೂನು ಇದೆ ಅಥವಾ ಏನು ಕಾಯ್ದೆ ಮಂಡನೆ ಆಗಿದೆ ಅದಕ್ಕೆ ಪೂರಕವಾಗಿರತಕ್ಕಂಥದ್ದು ಬಹಳ ವರ್ಷಗಳ ಹಿಂದಿನಿಂದಲೇ ತಯಾರಿ ನಡೆಸಿದ ಹಾಗೆ ಇದೆ ಅನ್ನುವಂಥದ್ದು ಕೋರ್ಟ್ನಲ್ಲಿ ನಾವು ಸಾಮಾನ್ಯವಾಗಿ ನಾವೀಗ ದಿನನಿತ್ಯದ ಚಟುವಟಿಕೆಗಳನ್ನು ನ್ಯಾಯಾಲಯದಲ್ಲಿ ನಡೆಸತಕ್ಕಂಥ ನಿಟ್ಟಿನಲ್ಲಿ ಮನವರಿಕೆ ಆಗುವಂಥದ್ದು. ಹಾಗಾಗಿ ಇದು ಹಿಂದೆ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಒಟ್ಟು ಪೂರ್ವ ಆಲೋಚನೆ ಮಾಡಿಕೊಂಡೇ ಇದನ್ನು ಒಂದು ಕಾನೂನು ಬದಲಾವಣೆ ಮಾಡತಕ್ಕಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಈ ಕಾನೂನುಗಳನ್ನು ಕಾಯ್ದೆಯನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಮತ್ತು ಇದು ಬದಲಾವಣೆ ಆಗಿರತಕ್ಕಂಥ ಕಾನೂನುಗಳೇನಿದೆ ಇದು ದೇಶದಲ್ಲಿ ಬಹಳ ಒಳ್ಳೆಯ ಬೆಳವಣಿಗೆ ಮತ್ತು ದೇಶದ ನಾಗರಿಕರು ಇದನ್ನ ಒಪ್ಪತಕ್ಕಂತಹ ಮತ್ತೆ ಅದನ್ನ ಎಲ್ಲರೂ ಕೂಡ ಏನು ಕಠಿಣವಾಗಿರತಕ್ಕಂಥ ಶಿಕ್ಷೆಗಳು ಬರಬೇಕು ಅಂತ ಏನು ಈ ದೇಶದ ವಾಸಿಗಳ ಒಂದು ಅನಿಸಿಕೆ ಇತ್ತ ಅದಕ್ಕೆ ಪೂರಕವಾಗಿರತಕ್ಕಂಥ ಕಾನೂನುಗಳು ಇವತ್ತು ಬಂದಿದೆ ಅಥವಾ ಕಾಯ್ದೆಗಳಲ್ಲಿ ಇದೆ ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ. ಪೂರಕವಾಗಿದೆ ಪ್ರಸಕ್ತ ಕಾಲಘಟ್ಟಕ್ಕೆ ನಮ್ಮ ದೇಶಕ್ಕೆ ಅನ್ನೋದು ತಾವು ಹೇಳ್ತಾ ಇದ್ರ. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಅವರು ಹೇಳುವಂತಹ ಪ್ರಕಾರ ಈ ಒಂದು ಕಾನೂನು ಏನಿದೆ ಪ್ರಮುಖವಾಗಿ ನಮ್ಮ ಆದ್ಯತೆ ಶಿಕ್ಷೆ ಕೊಡಿಸುವಂತದ್ದಲ್ಲ, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ನ್ಯಾಯವನ್ನು ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿ ವಿಚಾರಗಳು ಕೂಡ ಹರಿದಾಡ್ತಾ ಇರುವಂತದ್ದು 18ನೇ ಶತಮಾನ ಅಂದ್ರೆ ಬ್ರಿಟಿಷರ ಕಾನೂನಿನ ಓಬಿರಾಯನ ಕಾಲದ ಈ ಒಂದು ಕಾನೂನು ಅಂತ ಬಂದಾಗ ಈ ಹಿಂದೆ ಈ ಒಂದು ಕಾನೂನನ್ನ ಬ್ರಿಟಿಷ್ ಆಡಳಿತವನ್ನ ರಕ್ಷಿಸುವ ಜೊತೆಗೆ ಬಲಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾನೂನನ್ನು ಮಾಡಲಾಗಿತ್ತು ಅನ್ನುವಂಥದ್ದು. ಅಂದ್ರೆ ಇಷ್ಟು ವರ್ಷಗಳ ಬಳಿಕ ಈಗ ಒಂದು ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಒಂದು 75ನೇ ಸ್ವಾತಂತ್ರ್ಯ ಒಂದು ಸಂಭ್ರಮಗಳಲ್ಲಿ ನಾವು ಇದ್ದಾಗ ಈ ಒಂದು ಬದಲಾವಣೆಗಳನ್ನು ನೋಡಿದಾಗ ವೆರಿ ಇಂಟ್ರೆಸ್ಟಿಂಗ್ ತಮಗೆ ಯಾವುದು ಅಂತ ಅನ್ಕೊಳ್ತೀರಿ ನಮ್ಗಳಿಗೆ? ಯಾಕಂದ್ರೆ ಜನಸಾಮಾನ್ಯರಿಗೆ ನೋಡಿದಾಗ ಈ ಒಂದು ಕಾನೂನು ಬದಲಾವಣೆ ಆಗಿದೆ ಅನ್ನುವಂಥದ್ದು, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಅಂತ ಬಂದಾಗ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನ ಗುರಿಪಡಿಸಿದ್ದಕ್ಕೆ ಆ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದಾಗ ಆ ನಿಟ್ಟಿನಲ್ಲಿ ನೋಡಿದಾಗ ಆಸ್ ಅ ವಕೀಲರಾಗಿ ವೆರಿ ಇಂಟ್ರೆಸ್ಟಿಂಗ್. ಇದೇ ರೀತಿ ತಮಗೆ ಒಂದು ಫಸ್ಟ್ ನೋಡಿದಾಗ ವೆರಿ ಇಂಟ್ರೆಸ್ಟಿಂಗ್ ಅಂತ. ಒಟ್ಟು ನೀವು ಹೇಳಿದ ಹಾಗೆ 376 ಕಾನೂನಿಗೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಕಾನೂನು ಬದಲಾವಣೆ ಆಗಿರತಕ್ಕಂಥದ್ದು ಅತ್ಯಂತ ಒಳ್ಳೆಯ ಸಂಗತಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಇದು ದೇಶದಾದ್ಯಂತ ಬೇರೆ ಬೇರೆ ಅತ್ಯಾಚಾರದ ಪ್ರಕರಣಗಳು ನಡೀತಿರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳಲ್ಲಿ ಬದಲಾವಣೆ ಆದಾಗ ಮತ್ತೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಸಮಾಜದಲ್ಲಿ ಮತ್ತೆ ಸಮಾಜದಲ್ಲಿ ಆ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಮತ್ತೆ ಏನೇನು ಶಿಕ್ಷೆಗಳಿದೆ ಅನ್ನತಕ್ಕಂಥ ಜಾಗೃತಿ ಮೂಡಿಸುವುದರ ಮೂಲಕ ಮತ್ತೆ ಅಪರಾಧವನ್ನ ತಡಿಬಹುದು ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಶಿಕ್ಷೆಯನ್ನ ಅತ್ಯಂತ ಹೆಚ್ಚು ಶಿಕ್ಷೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಮತ್ತೆ ಈ ತರದ ಅಪರಾಧಗಳನ್ನು ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು ಗಮನಿಸಿ ಈ ಕಾಯ್ದೆಗಳನ್ನ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಒಂದು. ಮತ್ತೊಂದು ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನು ಅಂತಂದ್ರೆ, ನಾವು ಆಗ್ಲೇ ಹೇಳಿದ ಹಾಗೆ FIR ದಾಖಲು ಆದ ನಂತರ 90 ದಿನಗಳ ಒಳಗಡೆ ಕಡ್ಡಾಯವಾಗಿ ಇದು ಒಳಗಡೆ
ಚಾರ್ಜ್ ಶೀಟ್ ಅನ್ನ ಹಾಕಬೇಕು ಅಂತ ಹೇಳುವಂಥದ್ದು ಒಂದು ಬದಲಾವಣೆ ಮಹತ್ತರವಾಗಿರ್ತಕ್ಕಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಸಂಬಂಧಪಟ್ಟಂತ ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ಹೇಳಿದ್ರಿ. ನಾವು ಗಮನಿಸಬೇಕಾದಂತ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಈ ಮೊದಲು ಕಾನೂನು ಹೇಗಿತ್ತು ಅಂತ ಹೇಳಿದ್ರೆ, ಓರ್ವ ವ್ಯಕ್ತಿ ನ್ಯಾಯಾಲಯದಲ್ಲಿ ಅಥವಾ ಅವನು ಜೈಲಿನಲ್ಲಿದ್ರೆ ಮಾತ್ರ, ಅಂದ್ರೆ ಏನು ನ್ಯಾಯಾಧೀಶರವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರ ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನು 90 ದಿನಗಳ ಒಳಗಡೆ ಅದನ್ನು ಚಾರ್ಜ್ ಶೀಟ್ ಹಾಕಬೇಕು ಅನ್ನತಕ್ಕಂಥದ್ದು ಒಂದು ಮಹತ್ತರವಾಗಿರತಕ್ಕಂಥ ವಿಷಯ ಇತ್ತು. ಆದ್ರೆ ಇದರಲ್ಲಿ ಬದಲಾವಣೆ ಆಗಿರತಕ್ಕಂಥದ್ದು ಏನಂತಂದ್ರೆ, ಈಗ FIR ಆಗಿರುವಂತ 90 ದಿನಗಳ ಒಳಗಡೆ ಕಂಪಲ್ಸರಿ ಆಗಿ ಹಾಕಬೇಕು ಅಂತ ಹೇಳಿ. ಈಗ ನಾನು ಮುಖ್ಯವಾಗಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಬ್ಬ ಓರ್ವ ಕಕ್ಷಿದಾರ ಅಥವಾ ಓರ್ವ ಅಪರಾಧಿ ಆತ ಕಸ್ಟಡಿಯಲ್ಲಿ 90 ದಿವಸಗಳ ಒಳಗಡೆ ಇದ್ರೆ ಮಾತ್ರ ಅದರ ಒಳಗಡೆ ಹಾಕಬೇಕು ಅಂತ. ಆತ ಒಂದ್ ವೇಳೆ ಅದಕ್ಕಿಂತ ಮೊದಲು ಬೇಲಲ್ಲಿ ಹೊರಗೆ ಬಂದ ಅಂತಂದ್ರೆ ಅದಕ್ಕೆ ಟೈಮ್ ಲಿಮಿಟ್ಸ್ ಇಲ್ಲ. ಮತ್ತೆ ಪೊಲೀಸರು ಯಾವಾಗ ಚಾರ್ಜ್ ಶೀಟ್ ಕಂಪ್ಲೀಟ್ ಮಾಡ್ತಾರ ಆನಂತರ ಹಾಕಬೇಕು ಅಂತ ಹೇಳುವಂತದ್ದು ಒಂದು ವಿಷಯ ಇತ್ತು. ಹಾಗಾಗಿ ಮುಖ್ಯವಾಗಿ ಇದು ತ್ವರಿತವಾಗಿ ನ್ಯಾಯ ಒದಗಿಸುವಲ್ಲಿ ಮಹತ್ತರವಾಗಿರತಕ್ಕಂಥ 90 ದಿವಸಗಳ ಒಳಗಡೆ ಏನು ಚಾರ್ಜ್ ಶೀಟ್ ಅನ್ನ ಕಂಪಲ್ಸರಿ ಆಗಿ ಹಾಕಬೇಕು ಅಂತ ಹೇಳುವಂತ ಬದಲಾವಣೆ ಏನು ಮಾಡಿದ್ದಾರೆ, ಇದು ನ್ಯಾಯಾಂಗ ಈ ಕ್ರಿಮಿನಲ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾಗಿರ್ತಕ್ಕಂಥ ಮೈಲುಗಲ್ಲು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹಾಗಾದ್ರೆ ಈ ಒಂದು ಹೊಸ ಕಾನೂನುಗಳಿಂದ ಕ್ರೈಮ್ ರೇಟ್ ಕಡಿಮೆ ಆಗುತ್ತಾ ಅಥವಾ ಕಡಿವಾಣ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇಂತಹ ಬದಲಾವಣೆಗಳು ನಮ್ಮ ಪ್ರಸಕ್ತ ಕಾಲಘಟ್ಟ ನಮ್ಮ ದೇಶಕ್ಕೆ ಸೂಕ್ತವಾಗಿದೆ ಅನ್ನೋ ಪ್ರಶ್ನೆಯನ್ನು ನೋಡಿದಾಗ ಸೂಕ್ತವಾಗಿದೆ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಹಾಗಿದ್ದಾಗ 1 by 1 ಅನ್ನು ನೋಡ್ಕೊಂಡು ಬರಬೇಕು. ಮೊದಲಿಗೆ ಐಪಿಸಿಯ ಬಗ್ಗೆ, ಭಾರತೀಯ ದಂಡ ಸಂಹಿತೆ ಜೊತೆಗೆ CRPC, ಅದೇ ರೀತಿ IAA ಬಗ್ಗೆ ನನಗೆ 1 by 1 ಪಾಯಿಂಟ್ಸ್ಗಳನ್ನು ಹಾಕಿ ನನಗೆ. ಎಸ್, ಗುಂಪು ಹಲ್ಲೆ ಕೇಸ್ನಲ್ಲಿ ಭಾಗಿಯಾದವರಿಗೆ 7 ವರ್ಷ ಜೊತೆಗೆ ಜೀವಾವಧಿ ಗಲ್ಲು ಶಿಕ್ಷೆ. ಈ ಹಿಂದೆ ಯಾವ ರೀತಿ ಇತ್ತು ಸರ್, ಅಂಡ್ ಈಗ ಯಾವ ರೀತಿ ಇದೆ? ಓಕೆ, ಗುಂಪು ಹಲ್ಲೆಗಳಲ್ಲಿ ಭಾಗಿಯಾದವರಿಗೆ ಮತ್ತೆ ಇದಕ್ಕೆ ಪನಿಷ್ಮೆಂಟು 7 years ವರೆಗಿನ ಮ್ಯಾಕ್ಸಿಮಮ್ ಪನಿಷ್ಮೆಂಟು. ಓಕೆ, 7 years ವರೆಗಿನ ಪನಿಷ್ಮೆಂಟ್ಗಳಿತ್ತು. ಹಾಗಾಗಿ ಇದರ ಬದಲಾವಣೆ ಮಹತ್ತರವಾಗಿರತಕ್ಕಂಥ ಬದಲಾವಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಒಟ್ಟು ಈ ವ್ಯವಸ್ಥೆಯಲ್ಲಿ ಸೆಕ್ಷನ್ ವೈಸ್ ಬದಲಾವಣೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಗುಂಪು ಕೇಸ್ಗಳಲ್ಲಿ ಭಾಗಿಯಾಗಿರುವಂಥವರಿಗೆ 7 ವರ್ಷ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಸ್ತರಣೆ ಮಾಡಿದ್ದಾರೆ. ಇದು ಜೀವಾವಧಿ ಶಿಕ್ಷೆಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಬದಲಾವಣೆ ಅಂತ ಹೇಳುವಂಥದ್ದು ಆಗಿರುವಂಥದ್ದು. ಓಕೆ, ಇಲ್ಲಿ ಗುಂಪು ಹಲ್ಲೆ ಕೇಸ್ನಲ್ಲಿ ಭಾಗಿಯಾದವರು ಈ ಹಿಂದೆ 7 ವರ್ಷ, ಈಗ 7 ವರ್ಷ ಜೊತೆಗೆ ಜೀವಾವಧಿ ಗಲ್ಲು ಶಿಕ್ಷೆ. ಈ ಹಿಂದೆ ಏನು ಹೇಳಿದ್ರಿ ಸರ್, ಮೆನ್ಷನ್ ಮಾಡಿದ್ರೆ 7 ವರ್ಷದವರೆಗೆ ಮಾತ್ರ, 7 ವರ್ಷದವರೆಗೆ ಮಾತ್ರ ಇತ್ತು ಅನ್ನುವಂಥದ್ದು ನಿಟ್ಟಿನಲ್ಲಿ. ಓಕೆ, ಜೀವಾವಧಿ ಗಲ್ಲು ಶಿಕ್ಷೆ ಇಂತಹ ಕಠಿಣ ಶಿಕ್ಷೆಗಳು ಇರಲಿಲ್ಲ. ಅದನ್ನು ಬದಲಾವಣೆ ಮಾಡಿದ್ದಾರೆ, ಮತ್ತೆ ಅದನ್ನ ಬದಲಾವಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಓಕೆ, ಇದು ಎಸ್, ಗುಂಪು ಹಲ್ಲೆ ಕೇಸ್ನಲ್ಲಿ ಭಾಗಿಯಾದವರಿಗೆ 7 ವರ್ಷ ಜೀವಾವಧಿ ಗಲ್ಲು ಶಿಕ್ಷೆ ಜೊತೆಗೆ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಎಸ್, ದೇಶದ್ರೋಹದ ಕಾಯ್ದೆ IPC 124 ಇದನ್ನ ವಾಪಸ್ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಇದು ಯಾವ ಕಾರಣಕ್ಕೆ ಅಂತ ಹೇಳುವಂತ ಡೀಟೇಲ್ ಆಗುವಂಥದ್ದು ಚರ್ಚೆಗಳು ಮತ್ತೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಚರ್ಚೆಗಳ ಮೂಲಕ ಮತ್ತೆ ಯಾವುದು ಅಂತ ಹೇಳುವಂಥದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರತಕ್ಕಂಥದ್ದಿದೆ. ಮತ್ತೆ ಒಟ್ಟು ದೇಶದ್ರೋಹಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಇತ್ತು, ಅದು IPC ಸೆಕ್ಷನ್ 124A ಪ್ರಕಾರ ಇತ್ತು. ಅದನ್ನ ಹಿಂದೆ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಇದು ಬಹುಶಃ ಹೆಚ್ಚಾಗಿ ಉಪಯೋಗ ಆಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇದನ್ನ ಹಿಂದೆ ತೆಗೆದುಕೊಂಡು ಮತ್ತೆ ಈ ಬದಲಾವಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇದೆ. ಓಕೆ, ಈಗ ಈ ಒಂದು 2ನೇ ಪಾಯಿಂಟ್, ದೇಶದ್ರೋಹದ ಕಾಯ್ದೆಯನ್ನ ವಾಪಸ್ ಪಡೆದುಕೊಂಡಿರುವಂತದ್ದು. ಸೆಕ್ಷನ್ 150ರಲ್ಲಿ ಇರುವುದೇನು ಅಂತ ಬಂದಾಗ, ಯಾರೇ ಆದ್ರೂ ಉದ್ದೇಶಪೂರ್ವಕ ಅಥವಾ ಗೊತ್ತಿದ್ದು ಪದಗಳಲ್ಲಿ ಮಾತನಾಡುವ ಅಥವಾ ಬರೆಯುವ ಅಥವಾ ಸಂಜ್ಞೆಯ ಅಥವಾ ಗೋಚರಿಸುವ ಪ್ರಸ್ತುತಿಯಲ್ಲಿ ಅಥವಾ ವಿದ್ಯುನ್ಮಾನ ಸಂವಹನ ಅಥವಾ ಹಣಕಾಸು ಅರ್ಥದ ಬಳಕೆಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಪ್ರಚೋದಿಸುವ ಅಥವಾ ಪ್ರಚೋದಿಸುವ ಪ್ರಯತ್ನದ ಪ್ರತ್ಯೇಕತೆ ಅಥವಾ ಸಶಸ್ತ್ರ ಬಂಡಾಯ, ವಿಧ್ವಂಸಕ ಚಟುವಟಿಕೆಗಳು ಅಥವಾ ಪ್ರತ್ಯೇಕವಾದಿ ಚಟುವಟಿಕೆಗಳ ಭಾವನೆಯನ್ನ ಕೆರಳಿಸುವ ಅಥವಾ ಭಾರತದ ಸಾರ್ವಭೌಮತೆ ಅಥವಾ ಏಕತೆ ಮತ್ತು ಸಮಗ್ರತೆಗೆ ಅಪಾಯ ಉಂಟು ಮಾಡುವ ಅಂತಹ ಕೃತ್ಯಗಳಲ್ಲಿ ಭಾಗಿಯಾಗುವ ಅಥವಾ ಎಸಗುವುದು ಜೀವಾವಧಿ ಶಿಕ್ಷೆಯೊಂದಿಗೆ ಅಥವಾ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಗೆ ಎಡೆ ಮಾಡಿಕೊಡಬಹುದು ಮತ್ತು ದಂಡಕ್ಕೆ ಕೂಡ ಅರ್ಹವಾಗಿರುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ದೇಶದ್ರೋಹ ಆರೋಪದಲ್ಲಿನ ಶಿಕ್ಷೆಗಳಲ್ಲಿ ಬದಲಾವಣೆಗಳನ್ನು ಕೂಡ ಘೋಷಿಸಲಾಗಿದೆ. ಹಾಲಿರುವಂತಹ ಕಾನೂನಿನಲ್ಲಿ ದೇಶದ್ರೋಹ ಅಪರಾಧಕ್ಕೆ ಜೀವಾವಧಿ ಅಥವಾ 3 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಹೊಸ ವಿಧೇಯಕದಲ್ಲಿ 3 ರಿಂದ 7 ವರ್ಷಗಳಿಗೆ ಅದನ್ನ ವಿಸ್ತರಿಸಲಾಗಿದೆ. ಇಲ್ಲೂ ಕೂಡ ವೆರಿ ಟೈಟ್ ಆಗಿ ಮಾಡಿದ್ದಾರೆ. ಹೌದು, ಖಂಡಿತವಾಗ್ಲೂ ಬದಲಾವಣೆ ಮಾಡುವಂತದ್ದು ಮಾಡಿದ್ದಾರೆ. ಇದು ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ನೀಡುವುದರ ಮೂಲಕ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಮಾಡಿರುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಮಾಡಿರತಕ್ಕಂಥ ಬದಲಾವಣೆಗಳು ಅಂತೇಳಿ. ಓಕೆ,
ಪ್ರತಿ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ದೇಶದ ಸಾರ್ವಭೌಮತೆ ಏಕತೆಯ ಬಗ್ಗೆ ಮಾತನಾಡುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದ ಬಗ್ಗೆ ತೆಗೆದುಕೊಂಡಿರುವಂತಹ ಮಹತ್ವದ ನಿಲುವು ಇದು ಮತ್ತಷ್ಟು ಚರ್ಚೆ ಆಗುತ್ತೆ ಇನ್ನು ಮುಂದಕ್ಕೆ ಮುಂದಿನ ಅಧಿವೇಶನದಲ್ಲಿ. ಅದೇ ರೀತಿ ಈ ಒಂದು ವಿಚಾರ ಬದಲಾವಣೆ 3ರ ಬಗ್ಗೆ ಇದು ಸಾಮೂಹಿಕ ಅತ್ಯಾಚಾರಕ್ಕೆ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನ. ಎಸ್ ಸರ್, ಈ ಪ್ರಕರಣಕ್ಕೆ ಇದು 376 ಸಂಬಂಧಪಟ್ಟಂತೆ 376D ಯಲ್ಲಿ ಪನಿಷ್ಮೆಂಟ್ ನಡೀತಾ ಇತ್ತು ಸಾಮಾನ್ಯವಾಗಿ. ಇದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಿನಿಮಮ್ ಪನಿಷ್ಮೆಂಟ್ 7 years ಕೊಡಬೇಕು ಅಂತ ಹೇಳುವಂಥದ್ದು ಇತ್ತು. ಅನಂತರ ಅದರಲ್ಲಿ ಎಕ್ಸ್ಟೆಂಡೆಡ್ ಟು 20 yearsವರೆಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳುವಂಥದ್ದಿತ್ತು. ಆದರೆ ಇದರಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಏನಂತಂದರೆ 10 ವರ್ಷ 7 ವರ್ಷದವರೆಗೆ ಕೊಡಬೇಕು ಅಂತ ಹೇಳುವಂಥದ್ದಿತ್ತು. ಅದನ್ನು 20 ವರ್ಷದೊಳಗೆ ಕೊಡಬೇಕು, ಮತ್ತು ಆತನ ಜೀವನ ಇರುವಲ್ಲಿವರೆಗಿನ ಶಿಕ್ಷೆ, ಜೀವನ ಪರ್ಯಂತ ಆತನಿಗೆ ಶಿಕ್ಷೆ ಕೊಡಬೇಕು ಅನ್ನೋಂಥದ್ದನ್ನ ಇದರಲ್ಲಿ ಬದಲಾವಣೆ ಮಾಡತಕ್ಕಂಥದ್ದು ಮಾಡಿದ್ದಾರೆ. ಹಾಗಾಗಿ ಸಾಮೂಹಿಕ ಅತ್ಯಾಚಾರಕ್ಕೆ 7 ವರ್ಷ ಶಿಕ್ಷೆ ಅಲ್ಲ, ಮಿನಿಮಮ್ 7 ವರ್ಷ ಕೊಡಬಹುದು, ಅನಂತರ 7 ವರ್ಷದಿಂದ 20 ವರ್ಷದವರೆಗೆ ಕೊಡಬಹುದು ಅಂತ ಹೇಳುವಂಥದ್ದಿತ್ತು. ಅದನ್ನ ಬದಲಾವಣೆ ಮಾಡಿದ್ದಾರೆ. ಬದಲಾವಣೆ ಮಾಡಿ 20 ವರ್ಷದೊಳಗೆ ಶಿಕ್ಷೆ ಕೊಡತಕ್ಕಂಥ ಜೀವಾವಧಿ ಶಿಕ್ಷೆ ಕೊಡತಕ್ಕಂಥದ್ದು, ಮತ್ತೆ ಅದರಲ್ಲಿ ಆತನ ಜೀವನ ಪರ್ಯಂತ ಆತನ ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಇದು ಸಾಮೂಹಿಕ ಅತ್ಯಾಚಾರಕ್ಕೆ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನ. ಅದೇ ರೀತಿ ಬದಲಾವಣೆ 4ರ ಬಗ್ಗೆ ನಾವು ನೋಡಿದಾಗ ಬದಲಾವಣೆ 4ರ ಬಗ್ಗೆ ನಾವು ನೋಡಿದಾಗ ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆ. ಇದು ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಈ ಒಂದು ನಡೆಯನ್ನ ಬಹಳಷ್ಟು ಜನಸಾಮಾನ್ಯರು ಇದನ್ನ ಪ್ರಶಂಸಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಒಂದು ನಡೆಯನ್ನು ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುವುದು ಅನ್ನುವಂತಹ ಬದಲಾವಣೆ. ಎಸ್ ಸರ್, ಖಂಡಿತವಾಗ್ಲೂ ಇದೊಂದು ಸಮಾಜದಲ್ಲಿ ಅತ್ಯಂತ ಹೀನವಾಗಿರತಕ್ಕಂಥ ಕೃತ್ಯ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ಬದಲಾವಣೆ ಏನಿದೆ, ಇದು ಬದಲಾವಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಹತ್ವವಾಗಿರತಕ್ಕಂಥ ಅಂಶ. ಮತ್ತು ಇದು ಕಾನೂನಿನಲ್ಲಿ ಪರಿವರ್ತನೆ ಆದಂಥ ಸಂದರ್ಭದಲ್ಲಿ ಮಹತ್ತರವಾಗಿರತಕ್ಕಂಥ ಬದಲಾವಣೆಗೆ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳೋದಕ್ಕೆ ಇದು ಈ ಬದಲಾವಣೆ ನಮಗೆ ತೋರಿಸಿಕೊಡುವಂಥದ್ದು. ಹಾಗಾಗಿ ಇದರಲ್ಲಿ ಬದಲಾವಣೆ ಏನಾಗಿದೆ ಅಂತ ಹೇಳುವಂಥದ್ದು ಅಂತಿದ್ರೆ, ಮೊದಲು ಜೀವಾವಧಿ ಶಿಕ್ಷೆ ಇತ್ತು, ಆದರೆ ಪರಿವರ್ತಿತ ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಇನ್ನು ಮುಂದಿನ ದಿವಸಗಳಲ್ಲಿ ಅದು ಗಲ್ಲು ಶಿಕ್ಷೆಯಾಗಿ ಇದು ಮಾಡಬೇಕು, ಬದಲಾವಣೆ ಮಾಡಬೇಕು ಅನ್ನತಕ್ಕಂಥದ್ದು. ಇದು ಅತ್ಯಂತ ಕಠಿಣ ಶಿಕ್ಷೆ. ಈ ತರದ ಅಪರಾಧ ಹೀನ ಕೃತ್ಯಗಳಲ್ಲಿ ಭಾಗವಹಿಸತಕ್ಕಂಥ ಒಬ್ಬ ಅಪರಾಧಿಗೆ ಕಠಿಣವಾಗಿರತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ, ಮತ್ತು ಈ ಮೂಲಕ ಈ ಶಿಕ್ಷೆಗಳನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ನೀಡಿ ಅದರಿಂದ ಆಗತಕ್ಕಂಥ ಇದನ್ನು ಸಮಾಜದಲ್ಲಿ ಪರಿವರ್ತನೆಯನ್ನು ತರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ತರದ ಒಂದು ಮಹತ್ತರವಾಗಿರತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅಂದ್ರೆ ಈ ಹಿಂದೆ ಇದ್ದದ್ದು ಅಪ್ರಾಪ್ತರ ಮೇಲೆ ಜೀವಾವಧಿ ಶಿಕ್ಷೆ ಅತ್ಯಾಚಾರ ಮಾಡಿದವರಿಗೆ, ಈಗ ಗಲ್ಲು ಶಿಕ್ಷೆ ಅನ್ನುವಂತಹ ವಿಚಾರ. ಅಥವಾ ಜೀವಾವಧಿ ಶಿಕ್ಷೆ ಅಂತ ಬಂದಾಗ ಅವರುಗಳು ಆ ಒಂದು ಅಪರಾಧ ಕೃತ್ಯದಿಂದ ಮತ್ತೆ ಕಾನೂನಿನ ಒಂದು ವಿಚಾರಗಳಲ್ಲಿ ಹೊರಬರುವಂತಹ ಪ್ರಕರಣಗಳು ಆಗಿದೆ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಆಯಾಯ ಕಾನೂನು ಮತ್ತು ಆಯಾಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲ್ಲಿಯ ಸ್ಥಳೀಯ ವಿಚಾರಣಾ ನ್ಯಾಯಾಲಯಗಳಲ್ಲಿರ್ಬೋದು, ಅಥವಾ ಉಚ್ಚ ನ್ಯಾಯಾಲಯದಲ್ಲಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿರ್ಬೋದು, ಈ ಥರ ಜಾಮೀನನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶಗಳಿದೆ. ಆಯಾಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ಎಲ್ಲ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಸಿಗ್ತದೆ ಅಂತ ಹೇಳುವಂಥದ್ದು, ಜಾಮೀನು ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಬದಲಾಗಿ ಆಯಾಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಏನು ವಿಚಾರಣೆ ಆಗ್ತದೆ, ಈಗ ಅತ್ಯಾಚಾರ ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತದೆ. ಅದಾದ ನಂತರ ಅದರಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಪಡೆಯುವುದಕ್ಕೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ಜಾಮೀನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಈ ತರ ಜಾಮೀನಿನಲ್ಲಿ ಹೊರಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಈ ತರದ ಕೃತ್ಯದಲ್ಲಿ ಭಾಗಿಯಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಮಹತ್ತರವಾಗಿರತಕ್ಕಂಥ ಬದಲಾವಣೆ ತಂದಿದ್ದಾರೆ ಅಂತ ಹೇಳುವಂಥದ್ದು ಅನಿಸ್ತದೆ. ಒಟ್ಟು ಈ ತರದ ಬರ್ತೇನೆ ಕರೆಗಳಿವೆ, ಜನರ ಒಂದು ಪ್ರಶ್ನೆ. ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ತಮ್ಮಲ್ಲಿ ವ್ಯಾಲಿಡ್ ಆಗಿರುವಂತಹ ಪ್ರಶ್ನೆಗಳು ಅಥವಾ ತಮ್ಮಲ್ಲಿ ಈ ಒಂದು ಬದಲಾವಣೆಗಳಿಗೆ ತಮ್ಮಗಳಲ್ಲಿ ಏನೊಂದು ವಿಚಾರಗಳಿದ್ರೆ, ಅಭಿಪ್ರಾಯಗಳಿದ್ರೆ ಮುಕ್ತವಾಗಿರುವಂಥ ಅವಕಾಶ ಇದೆ, ಕರೆ ಮಾಡ್ಬೋದು, ಮಾತನಾಡ್ಬೋದು. ಅಟ್ ದ ಸೇಮ್ ಟೈಮ್ ಈ ಒಂದು ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆ ಈ ಒಂದು ವಿಚಾರದಲ್ಲಿ ಸರ್, ಅಂದ್ರೆ ಬದಲಾವಣೆಗಳು ಮಹತ್ತರವಾಗಿರುವಂತಹ ಬದಲಾವಣೆಗಳು. ಇದನ್ನ ನಾವು ಗಮನಿಸಿದಾಗ ಇಲ್ಲಿ ಈ ಹಿಂದೆ ಈ ಒಂದು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿದ್ದವರು ಬಚಾವಾಗಿ ಬರ್ಬೋದು. ಹಾಗಾದ್ರೆ ಈಗ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಜನರು ಕೇಳುವಂಥದ್ದು ಸಾಮಾನ್ಯವಾಗಿ ಇನ್ ಕಾಮನ್ ಲ್ಯಾಂಗ್ವೇಜ್ ಮಾತಾಡೋದು.
ಅಲ್ಲ, ಸಾಮಾನ್ಯವಾಗಿ ಏನಂತಂದ್ರೆ ಇದರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವುದಕ್ಕೆ ಎಲ್ಲ ನ್ಯಾಯಾಲಯಗಳಲ್ಲಿ ಅಂದ್ರೆ ತೀರ್ಪನ್ನ ಈಗ ಸ್ಥಳೀಯವಾಗಿರತಕ್ಕಂಥ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪೇನಿದೆ ಇದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಹೇಳುವಂಥದ್ದು ಅದರ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸುವುದಕ್ಕೆ ಇಲ್ಲೂ ಕೂಡ ಅವಕಾಶಗಳಿದೆ. ಹಾಗಾಗಿ ಒಟ್ಟು ಏನಾಗ್ತದೆ ಅಂತಂದ್ರೆ ಸಾಬೀತಾದ್ರೆ ಹೌದು, ಸಾಬೀತಾದ್ರೂ ಕೂಡ ಸ್ಥಳೀಯ ನ್ಯಾಯಾಲಯದಲ್ಲಿ ಆಗಿರತಕ್ಕಂಥ ಪ್ರಕರಣಗಳನ್ನ ಏನು ಜಜ್ಮೆಂಟ್ ಆಗ್ತದೆ ಅದನ್ನ ಅಪೀಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಂತಿದ್ರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಅನ್ನೋದಂದ್ರೆ ಅದು ಜೀವಾವಧಿ ಅಂದ್ರೆ ಗಲ್ಲು ಶಿಕ್ಷೆ ಇರುವಂತದ್ದು. ಹಾಗಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಅಂತಂದ್ರೆ ಸಾಮಾನ್ಯವಾಗಿ ನನಗನ್ಸಿದ ಪ್ರಕಾರ ಇದು ಜಾಮೀನಿನಲ್ಲಿ ಮತ್ತೆ ಹೊರಗೆ ಬಂದು ಈ ತರದ ಕೃತ್ಯಗಳನ್ನು ಮತ್ತೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪವರ್ಫುಲ್ ಆಗಿರುತ್ತೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಟೆಕ್ನಿಕಲ್ ಇಶ್ಯೂಸ್ ಇದೆ, ದಯಮಾಡಿ ಅದನ್ನು ಸ್ವಲ್ಪ ನೋಡಿ. ಓಕೆ, ಎಸ್ ಸರ್. ಅದೇ ರೀತಿ ದ ನೆಕ್ಸ್ಟ್ ಒನ್, 5ನೇ ಬದಲಾವಣೆಗಳ ಬಗ್ಗೆ ನಾವು ನೋಡೋದಾದ್ರೆ 5ನೇ ಬದಲಾವಣೆಗಳು. ಎಸ್, FIR ದಾಖಲಾದ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕಡ್ಡಾಯ ಆಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಎಸ್ ಸರ್, ನಾನು ಆಗಲೇ ಹೇಳಿದ ಹಾಗೆ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಅತ್ಯಂತ ಕಾನೂನನ್ನ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇದು ಮಹತ್ತರವಾಗಿರತಕ್ಕಂಥದ್ದು ಅಂತ. ಯಾಕೆ ಮಹತ್ತರ ಅಂತ ಹೇಳುವಂತ ನಾನು ಆಗಲೇ ವಿವರಿಸಿದೆ. ಸಾಮಾನ್ಯವಾಗಿ ಏನಿತ್ತು ಅಂತಂದ್ರೆ ಒಬ್ಬ ವ್ಯಕ್ತಿ ಆತ ಜೈಲಿನಲ್ಲಿದ್ದಾನೆ ಅಥವಾ ವಿಚಾರಣಾ ಕೈದಿಯಾಗಿ ಜೈಲಿನಲ್ಲಿ ಇದ್ದಾನೆ, ಕಸ್ಟಡಿಯಲ್ಲಿ ಇದ್ದಾನೆ ಅಂತ ಆದ್ರೆ ಮಾತ್ರ ಅದನ್ನು 90 ದಿವಸಗಳ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಈಗ ಇರುವಂತ ಕಾನೂನಿನಲ್ಲಿ ಇದ್ದಂಥದ್ದು. ಆದ್ರೆ ಅದೇ ವ್ಯಕ್ತಿ 90 ದಿವಸದ 60 ಅದರಲ್ಲಿ ಬೇರೆ ಬೇರೆ ಪನಿಷ್ಮೆಂಟ್ ಅಂದ್ರೆ 1ರಿಂದ 7 ವರ್ಷದ ಒಳಗೆ 60 ದಿವಸದ್ದು, ಅನಂತರ ಅದಕ್ಕಿಂತ ಮೇಲ್ಪಟ್ಟ ಅಪರಾಧಗಳಿಗೆ 90 ದಿವಸಗಳ ಒಳಗೆ ಮ್ಯಾಕ್ಸಿಮಮ್ 90 ದಿವಸಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಒಂದು ಇತ್ತು. ಆ ವ್ಯಕ್ತಿ ಕಸ್ಟಡಿಯಲ್ಲಿ ಇದ್ದಾಗ ಮಾತ್ರ. ಆದ್ರೆ ಪರಿವರ್ತಿತ ಕಾನೂನಿನಲ್ಲಿ ಏನಾಗಿದೆ ಅಂತಂದ್ರೆ ಇದು ಯಾವುದೂ ಇಲ್ಲ. FIR ದಾಖಲಾಗಿರುವ ದಿನಾಂಕದಿಂದ 90 ದಿವಸದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಇದೆ. ಇದರಲ್ಲಿ ಏನಂತಂದ್ರೆ ಮೊದಲು ಹೇಗಿತ್ತು ಅಂತಂದ್ರೆ ಒಂದು ಅವಕಾಶ ಇದ್ದದ್ದು ಆತ ಕಸ್ಟಡಿಯಲ್ಲಿ ಇದ್ದಾಗ 90 ದಿವಸಗಳ ಒಳಗಡೆ ಮಾತ್ರ. ಆನಂತರ ಇನ್ವೆಸ್ಟಿಗೇಷನ್ಗೆ ಆನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ಯಾವಾಗ ಮಾಡ್ತಾರ, ಯಾವಾಗ ಕಂಪ್ಲೀಟ್ ಆಗ್ತದೆ, ಆನಂತರ ಅದನ್ನು ಚಾರ್ಜ್ ಶೀಟ್ ತನಿಖಾಧಿಕಾರಿಯವರು ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಇದ್ದದ್ದು. ಅದಕ್ಕೆ ಇಷ್ಟು ದಿವಸದ ಒಳಗಡೆ ಹಾಕಬೇಕು ಇರಲಿಲ್ಲ. ಹಾಗಾಗಿ ಇದು ಎಲ್ಲ ಪ್ರಕರಣಗಳಲ್ಲಿ ಅಂದ್ರೆ ಬೇರೆ ಬೇರೆ ಪ್ರಕರಣಗಳಿಗೆ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದು ತ್ವರಿತಗತಿಯಲ್ಲಿ ನ್ಯಾಯವನ್ನು ಕೊಡುವುದಕ್ಕೋಸ್ಕರ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ. ಈ ಮೂಲಕ ಕಾನೂನಿನ ರಕ್ಷಣೆ ಆಗುತ್ತೆ. ಖಂಡಿತವಾಗ್ಲೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಇವತ್ತು ಕ್ರಿಮಿನಲ್ ಪ್ರಕರಣಗಳನ್ನ ನೋಡಿದಾಗ ವರ್ಷಾನುಗಟ್ಲೆ ಪ್ರಕರಣಗಳು ಮುಂದುವರಿತಾ ಇರ್ತದೆ. ಯಾಕಂದ್ರೆ ಕ್ರೈಮ್ ಸ್ಟೇಜ್ ಅಂದ್ರೆ ಏನು ಕ್ರೈಮ್ ಆಗ್ತದ, ಕ್ರೈಮ್ ಆಗಿರುವಂತ ಕ್ರೈಮ್ ನಂಬರ್ ನಲ್ಲಿ ಆತ ಜಾಮೀನು ತೆಗೆದು ಹೊರಗೆ ಬಂದಂತ ಅನಂತರ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅಂದ್ರೆ ತನಿಖಾಧಿಕಾರಿಯವರು ತನಿಖೆಯನ್ನ ಪೂರ್ಣಗೊಳಿಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ 2 ವರ್ಷ 3 ವರ್ಷ ಈ ತರ ತೆಗೆದುಕೊಳ್ಳುವಂತದ್ದು ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರುವಂತಹ ಅಂಶಗಳು. ಹಾಗಾಗಿ ಈ ತರದ 90 ದಿವಸದ ಒಳಗಡೆ ಮಾಡಲೇಬೇಕು ಚಾರ್ಜ್ ಶೀಟ್ ಅನ್ನುವಂಥದ್ದು ಏನು ಬಂದಿದೆ, ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಮತ್ತೆ ಅದು ಅತ್ಯಂತ ಬೇಗ ಪ್ರಕರಣವನ್ನ ವಿಚಾರಣೆಯನ್ನ ನಡೆಸಲಿಕ್ಕೆ ಅಂದ್ರೆ ಸಾಮಾನ್ಯವಾಗಿ FIR ಆದ ನಂತರ ತನಿಖಾಧಿಕಾರಿಯವರು ತನಿಖೆಯನ್ನು ಪೂರ್ತಿಗೊಳಿಸದೆ ಅವರು ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸದೆ ಯಾವುದೇ ವಿಚಾರಣೆಯನ್ನ ನ್ಯಾಯಾಲಯದಲ್ಲಿ ನಡೆಸಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ FIR ಆಗಿರುವಂಥ 90 ದಿವಸಗಳ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಅಂತ ಆದ್ರೆ ಇದು ಬಹಳ ಬೇಗ ವಿಚಾರಣೆ ಹಂತಕ್ಕೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬರ್ಬೋದು. ಇದರಿಂದ ಅತ್ಯಂತ ಬೇಗ ತ್ವರಿತಗತಿಯಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡುವುದಕ್ಕೂ ಕೂಡ ಅನುಕೂಲ ಆಗಬಹುದು ಈ ಕಾನೂನಿನ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಯಾಕಂದ್ರೆ ಬಹಳಷ್ಟು ಒಂದು ವಿಚಾರಗಳಿಗೆ ಆರೋಪ ಇದೆ, ನಮ್ಮ ದೇಶದಲ್ಲಿ ಕಾನೂನು ಬಹಳಷ್ಟು ಸ್ಲೋ ಇದೆ, ಬಹಳಷ್ಟು ಡಿಲೇ ಆಗುತ್ತೆ ಅನ್ನುವಂಥದ್ದು. ಏನು ತಿಂಗಳನ್ನುಗಟ್ಟಲೆ ವರ್ಷನುಗಟ್ಟಲೆ ಪ್ರಕರಣಗಳು ನಡೀತಾ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ದಾಖಲಿಸುವಂತಹ ವಿಚಾರಗಳಿಂದ ಹಿಡಿದು ಆ ರೀತಿ ಇದ್ದಾಗ ಈ ಒಂದು ಬದಲಾವಣೆ ಬಹಳಷ್ಟು ಮೇಜರ್ ಆಗಿರುವಂತಹ ಸರ್ಜರಿ, ನೋ ಡೌಟ್. ಯಾಕಂದ್ರೆ ಸ್ವಲ್ಪ ಚುರುಕು ಮುಟ್ಟಿಸುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇದೆ ಈ ಒಂದು ಹೊಸ ಕಾನೂನಿನ ಬದಲಾವಣೆಯಿಂದ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸರ್ ಬಂಟ್ವಾಳದ ಗಂಗಾಧರ್ ಬಂಧುಪಾತ್ರ ಸರ್. ಬಂಟ್ವಾಳದ ಗಂಗಾಧರ್ ಪಾತ್ರ ಸರ್. ಸರ್ ಅಲ್ಪ ಒಂದು ಟಿವಿ ಚರ್ಚೆ ಬಾರಿ ಸಂತೋಷ ಸರ್, ಬದಲಾವಣೆ ಬರ್ತೇನೆ ಬಾರಿ ಸಂತೋಷ. ಯಾನು ದಾಯಿ ಫೋನ್ ಮಂತ್ ಬದಲಾವಣೆ ಬಗ್ಗೆ ಪಾತಿರಿ ಬಂದ ಅಲ್ಪ ನ್ಯಾಯಾಧೀರಿಸಿ ಕುಲೋಂದಿರಿ ಏನಪ್ಪಂದ ಸರ್ ಯಾನ್ ಫೋನ್ ಮಂತಿನ ಬಂದ ಸರ್
ಬದಲಾವಣೆ ಮನ್ಪುನಾಗಲ್ಲ ಬೊಕ್ಕ ಒಂಜಿ ಒರಿಯಾಗ ನ್ಯಾಯ ತಿಕ್ಕೋಡು ಪಂಡದ ಒಂಜಿ ವಾದ ಮನ್ಪುನಾಗ ಸರ್ ಯಾನ್ ಒಂಜಿ ದಾಯಿ ಫೋನ್ ಮಂತಿ ಮಾಧ್ಯಮ ಪಂಡ ಸರ್ ಯಾನ್ ಒಂಜಿ ರಡ್ಡು ಓಡಿಸೋಡು ಬಾರಿ ಕಷ್ಟ ಅನ್ವೇಷಿಸೊಂದುಲ್ಲ ಸರ್ ಓಕೆ ದಾದ ಎಂಕೊಂಜಿ 25 ಸಾವಿರದ ಇನ್ಕಮ್ ಮುಟ್ಟುನು ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ ಯಾನ್ ಒಂಜಿ ಸ್ಟ್ಯಾಂಡ್ ಪೀಸ್ ಕಲೆಕ್ಷನ್ ಮಂತಂತ ಪುರಸಭೆ ತಂದಾರು ಐಟ್ ಮಸ್ತ್ ಜನಕ್ಕೆ ಸಾಲ ಮಂತೆ ಸರ್ ಸಾರಿ ಎಂಕ್ ರಡ್ಡೆ ಓಡ್ಸೋಡಿ ನೀವು ಬಂಗಾಯಿನಿ ನಂದು ಪಂಡ ಸಾರ್ ಎಂಕೊಂಜಿ ವ್ಯಕ್ತಿ ನಾಕುಲು ಒಂಜಿ 10 ಜನ ಎಂಕೊಂಜಿ ಮಾಟ ಪ್ರಯೋಗ ಮಂತನೆ ಸರ್ ಓಕೆ ಮಾಟ ಮಂತ್ ಸಾರಿ ನಿಕ್ ರಡ್ಡು ಓಡ್ಸೋಡಿ ಅನ್ ಇಲ್ಲಲೇ ಕುಲ್ದು ನಾವು ಒಂಜಿ 4 ಜಿವ್ವ ರಡ್ಡು ಓಡ್ಸೋದಲ್ಲ ಎಂಕ್ಲ ಇಲ್ಲಾಡು ಎಂಕ್ಲ ಸಂಬಂಧಿಕದ ಇಲ್ಲಾಡು ನೀರ ಕರೆತ್ತ ಇಲ್ಲ ಒಂಜಿ 5 ಇಲ್ಲಾಡು ಫೋನ್ ಸರ್ ನೆಟ್ಟ ಬಗೆಟ್ ಒಂದು ಎಂಚಿನ ಶಿಕ್ಷಾ ಕೋರೋಲಿ ಬಣ್ಪುನಕ್ಕೆ ಯಾನೊಂದು ಫೋನ್ ಮಂತ್ ಕೆನ್ನೆ ಸರ್ ಭಾರಿ ಎಂಕು ಕಷ್ಟೋಡುಲ್ಲ ಸರ್ ಯಾನೊಂದು ನೆತ್ತೊಂದು ಪರಿಹಾರ ಎಂಕ್ ಮಾಧ್ಯಮದ ಮುಖಾಂತರ ಒಂದು ನ್ಯಾಯ ದೆತ್ತು ಕೊರೋರು ಸರ್ ನಿಕ್ಕೆಂಚ ಸರ್ ಪರಗಿರಿ ದಾದತ ನಿತ್ತೆ ಈರಿ ಎಂಚೋಲ್ಲರ ಸರ್ ಈರಿ ಎಂಚೋಲ್ಲರ ಪಲ್ಲೆ ಸರ್ ಯಾನ್ ಎಂಚ ಉಳ್ಳೆ ಪಣ್ಣ ಯಾನೊಂದು ದೈವದ ಪಾತ್ರಿ ಓಕೆ 15 ದೈವ ಉಂಡು ಜಾಗಡು ಓಕೆ ಮಾಟ ಮಂತ್ರಂಜಿನ ಪ್ರಯೋಗ ಮಂತ್ರಂಜಿನ ವ್ಯಕ್ತಿಯನ್ನ ಜೋಸ್ಯ ಸದಾನಂದ ಪೂಜಾರಿ ಒಂದು ಮಂತ್ರವಾದಿ ಓಕೆ ಎನ್ನ ಜಾಗ ಬೇರೆ ಒಂದು ಮಂತ್ರವಾದಿ ನಾಡುವ ಬಲ್ಮೇದನ್ ಬರ್ರಬುಟ್ಟು ಗಂಗಾಧರ ಇರಿನ ಜಾಗ ಈ ಜಾಗ ಪಣ್ಣುವಂತನ ವ್ಯಕ್ತಿ ಅಕ್ಲು ಒಂದು 5 ಜನ ಸೇರಿ ಎನ್ನ ಜಾಗ ಈ ಸದಾನಂದ ಪೂಜಾರಿ ಜಾಗ ಒಂದು ಪ್ರಯೋಗಾತನ ಬಂದೆ ಮಾತಾಡಿ ಪುರ್ ಗಂಗಾಧರ ಅಂದ್ರು ಓಕೆ ಸರಿ ಸರಿ ಎಸ್ ಸರ್ ಓಕೆ ಸರಿ ಬಂದ ಸಾಲ ಮೂಲ ಮಂತ್ ಒಂದು 5 ಇಲ್ಲದ ಅಕ್ಲೆ ದುಡ್ಡು ಪಾಡ್ದು ಮೇಡ ಮಾಟ ಮಂತಿನ ದೋಸವನ್ನು ಬಂದಿಗೆ ದಿಪ್ಪಾಯಿನಿ ಸರಿ 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 ಸರ್ ದೋಸೆ ದೆಪ್ಪದ ನಾಗ ಒಂಜಿ ವಾರ ಆದವನಾಗ ಸರ್ ಇಲ್ಲದು ಜಾಗಡ್ ತೂನಾಗ ಒಂಜಿ ಬಯ್ಯ ಒಂಜಿ 7 ಗಂಟೆಗೆ ರಾತ್ರಿ ತೂನಾಗ ಒಂಜಿ ಡೆಂಗಿ ಬತ್ತುಂಟು 1/2 ಕಿಲೋ ಡೆಂಗಿ ಯಾನು ಫೋನ್ ಮಂತ್ ಕೇಂದ್ರ ಅಂದೇ ಸದನ ಪೂಜಾರಲ್ಲ ಈಗ ನನ್ನ ಜಾಗಿಗೆಲ್ಲ ಪ್ರಯೋಗ ಮನ್ ಪೂಜೆ ಅಂತೀರಿ ಡೆಂಗಿ ಬರ್ತೀನಿ ಓಕೆ ಓಕೆ ಡೆಂಗಿ ಬರ್ತೀನಿ ಓಕೆ ಓಕೆ ಸರಿ ಸರ್ ಇತ್ತೆ ಇದೀಗ ಆರೋಗ್ಯದ ಸಮಸ್ಯೆ ಉಂಟೆ ಆರೋಗ್ಯ ಎಲ್ಲ ಪನ್ನ ಸರ್ ಆರೋಗ್ಯ ಏನು ಅಂತ ಸರ್ ಅಂತ ಬಕ್ಕಿದೆ ಓಕೆ ಸರ್ ಸರಿ ಸರಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಗೊತ್ತು ಜಿ ಒಂದು ಏನು ಎಕಡೆ ಪಲ್ಲಾಕನೆ ವ್ಯಾಲಿಡ್ ಎಲ್ಲ ಪ್ರಶ್ನೆ ಇತ್ತು ಪನ್ನಾಗ ಎಸ್ ಕಾಲ್ ಮನ್ಪ್ಲೆ ದೆನ್ ಆಫ್ಟರ್ ದ್ಯಾಟ್ ಎಸ್ ಕಾನೂನು ಮುಖಾಂತರ ಇರ್ತು ಇಯರತ್ ಇರ್ ಕಾಲ್ ಮಲ್ತದ್ದಲ್ಲ ಶಿಕ್ಷೆ ನಂಚತ್ತೆ ಮಾಟ ಮಂತ್ರ ನಂಚಿನ ವಿಚಾರಡ್ ಎಂಕುಲು ಪಾತಿರು ಜನಿಕ್ಲೆಲ್ಲ ಗೊತ್ತಿತ್ತು ನನ್ನ ವಿಚಾರ ಸೊ ಆಯ್ತಾ ವಿಷಯ ಸರ್ ಅದಕ್ಕೆ ಇರು ನಮ್ಮನ್ನ ದೈವಲು ಉಂಡು ಪಂಡರ್ 15 ದೈವಲು ನಿಕಲ್ನ ಜಾಗಡು ಬನ್ನಾಗ ಬನ್ಪಿನಿ ಒಂದು ಚರ್ಚೆ ಔಟ್ ಆಫ್ ದಿ ಬಾಕ್ಸ್ ಬಟ್ ಸ್ಟಿಲ್ ಯಾಂ ಪನ್ಪಿನಿ ಇರ್ನೊಂಜಿ ನಂಬಿಕೆಗೆ ಬೋಡದು ಬನ್ಪಿನಿ ಅವನ ಪ್ರತಿಯೊರಿಯಾಕಲ ನಂಬಿಕೆ ಏಪಲ ಕಳೆದುಕೊಳ್ಳರ ಬಲ್ಲಿ 15 ಜಾಗಿಡ 15 ದೈವಲು ಬನ್ನಾಗ ಆ ದೈವಲು ಕಾಪಾಡುವ ಆ ದೈವಲಿನ ನಂಬುಲೆ ಮಸ್ಸಲ್ಲ ಲಾಸ್ಟ್ ಟೈಮ್ಲ ಅಂಚಿನೊಂಜಿ ಡಿಸ್ಕಷನ್ ಆದುಪ್ಪನಾಗ ಬೈದಿನಂಚಿನ ಪ್ರಮುಖ ಗಣ್ಯ ವ್ಯಕ್ತಿಲ ಪಂತಿನ ಆತೆ ನಿಕುಲ್ ನಂಬುನ ಕುಟುಂಬದ ಅಂಚಿನ ದೈವ ಅಥವಾ ನಿಕುಲ್ ನಂಬುನ ಅಂಚಿನ ನಾಗದೇವರು ಉಲ್ಲೇರು ಪಂಡಾಗ ಅಕ್ಲೆ ನಂಬುಲೆ ಅಂಡ್ ಇಂಚಿನ ಮಾಟ ಮಾತ್ರ ಉಲ್ಲ ಆಪುಜಿ ಬಂಚಿನ ವಿಚಾರ ಎಲ್ಲಿ ಒಂದು ಸಜೆಷನ್ ಇರ್ಮಿನಿ ಬೇಜಾರು ಇತ್ತಾಡ ತೈರಿಗೆ ಅನ್ಯಾಯ ಆತ ಪಂಪನಂಚಿನ ವಿಚಾರ ಸೊ ದಯಪಣಗ ಪ್ರತಿಯೊರಿಗ್ಲಾಕ್ಲಕ್ಲನೆ ಸಮಸ್ಯೆ ಒಪ್ಪುಂಡು ಈ ಟಾಪಿಕ್ ಅವತ್ತು ಪಂಪನಂಚಿನ ವಿಚಾರ ಇರ್ನ ಕಾಲನಿ ಅನ್ನ ಕಡೆಗಣನೆ ಮನ್ಪರ ಆಪುಜಿ ದಯಪಣ ಇರ್ನೇ ಸಮಸ್ಯೆ ಇತ್ತನ ಯಾನ್ ಪಾತಿರೋಡು ಆಪುಂಡು ಪಾತಿರ್ನ ಒಂಜಿ ಮಾನವೀಯತೆ ನೆಲೆಟ್ಟೆ ಸರ್ ಥ್ಯಾಂಕ್ ಯು ಸೊಲ್ಮೇಲು ಅದೇ ರೀತಿ ಇನ್ನು ಮುಂದಕ್ಕೆ ಮತ್ತೊಂದು ಕಾನೂನಿನ ಬಗ್ಗೆ ನಾನು ಎಸ್ ಎಫ್ಐ ದಾಖಲಾದ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ತದನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಅವಧಿ 180 ದಿನಕ್ಕಿಂತ ಹೆಚ್ಚು ವಿಸ್ತರಣೆ ಇಲ್ಲ ಅದರ ನೆಕ್ಸ್ಟ್ ವರ್ಷನ್ ಎಸ್ ಸರ್ ಇದು ಕೂಡ ಅದರಲ್ಲಿ ಏನಿತ್ತು ಅಂತಂದ್ರೆ 180 ದಿವಸಗಳ ಹೊರಗೆ ಅಂದ್ರೆ ಒಬ್ಬ ಈಗ ಇರುವಂತಹ ಕಾನೂನಿನಲ್ಲಿ ಏನಿದೆ ಅಂತಂದ್ರೆ ಒಬ್ಬ 90 ದಿವಸಗಳ ಒಳಗಡೆ ಕಂಪಲ್ಸರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು. ಒಂದು ವೇಳೆ ಆಗ್ಲಿಲ್ಲ ಅಂತಂದ್ರೆ ಅದನ್ನು 180 ದಿವಸದೊಳಗೆ ವಿಸ್ತರಣೆ ಮಾಡಬಹುದು ಅಂತ ಹೇಳುವಂಥದ್ದು ಏನು ಹಿಂದಿನ ಕಾನೂನಿನಲ್ಲಿ ಇತ್ತು. ಇದು ಬದಲಾವಣೆ ಆಗಿ ಈ 180 ದಿವಸಗಳಿಂದ ಹೆಚ್ಚು ವಿಸ್ತರಣೆ ಇಲ್ಲ ಅನ್ನುವಂಥದ್ದನ್ನು ಮಾಡಿದ್ದಾರೆ. 90 ದಿವಸಗಳ ಒಳಗಡೆ ಒಬ್ಬ ವ್ಯಕ್ತಿ ಕಸ್ಟಡಿಯಲ್ಲಿ ಇದ್ದಾಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದಿತ್ತು. ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳುವಂಥದ್ದು ಅಂದ್ರೆ ಕೋರ್ಟ್ ನ್ಯಾಯಾಲಯದ ತನಿಖಾಧಿಕಾರಿಯವರು ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ವಿಸ್ತರಣೆ ಸಮಯವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಇತ್ತು. ಅದನ್ನ ಬದಲಾವಣೆ ಮಾಡಿದ್ದಾರೆ. 180 ದಿವಸಗಳವರೆಗೆ ದಿನಕ್ಕಿಂತ ಹೆಚ್ಚು ವಿಸ್ತರಣೆ ಇಲ್ಲ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬದಲಾವಣೆ 7 ಚಾರ್ಜ್ ಶೀಟ್ ಸಲ್ಲಿಕೆ ನಂತರ 60 ದಿನದ ಒಳಗಡೆ ಕೋರ್ಟ್ ವಿಚಾರಣೆ ಮುಗಿಬೇಕಾಗುತ್ತೆ. ಈ ಒಂದು ವಿಚಾರಗಳಲ್ಲಿ ಇದು ಕೂಡ ಮಹತ್ತರವಾಗಿರುವಂತಹ ಬೆಳವಣಿಗೆ. 60 ದಿನಗಳ ಒಳಗಡೆ ಕೋರ್ಟ್ ವಿಚಾರಣೆ ಮುಗಿಲೇಬೇಕು. ಇದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ 60 ದಿವಸಗಳ ಒಳಗಡೆ ವಿಚಾರಣೆ ಮುಗಿಸಬೇಕು ಅನ್ನತಕ್ಕಂಥದ್ದು ಇದೆ. ಇದಕ್ಕೆ
ನ್ಯಾಯಾಲಯದಲ್ಲಿ ಕೆಲವೊಂದು ಕಾನೂನುಗಳಿಗೆ ಮಾತ್ರ ಈ ಥರದ ಇಷ್ಟು ದಿವಸದ ಒಳಗಡೆ ತನಿಖೆಯನ್ನು ಮುಗಿಸಬೇಕು ಅಥವಾ 1 ವರ್ಷದ ಒಳಗೆ ವಿಚಾರಣೆಯನ್ನು ಮುಗಿಸಬೇಕು ಅನ್ನತಕ್ಕಂಥದ್ದೆಲ್ಲ ಕೆಲವೊಂದು ಸೆಕ್ಷನ್ಗಳಿಗೆ ಮಾತ್ರ, ಪ್ರಮುಖವಾಗಿರತಕ್ಕಂಥ ಸೆಕ್ಷನ್ಗಳಿಗೆ ಮಾತ್ರ ಇರುವಂಥದ್ದು. ಯಾವುದೇ ಎಲ್ಲ ಕಾನೂನುಗಳಿಗೆ ಈ ಥರದ ಎಲ್ಲ ಸೆಕ್ಷನ್ಗಳಿಗೆ, IPS ನಲ್ಲಿರುವಂಥ ಎಲ್ಲ ಸೆಕ್ಷನ್ಗಳಿರ್ಬೋದು ಅಥವಾ ಬೇರೆ 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 ಸ್ಪೆಷಲ್ ಆ್ಯಕ್ಟ್ನಲ್ಲಿ ಇರತಕ್ಕಂಥ ಬೇರೆ ಬೇರೆ ಆ್ಯಕ್ಟ್ಗಳಲ್ಲಿರತಕ್ಕಂಥ ಸೆಕ್ಷನ್ಗಳಲ್ಲಿ ಯಾವುದರಲ್ಲೂ ಕೂಡ ಈ ಥರ 60 ದಿವಸಗಳ ಒಳಗಡೆ ವಿಚಾರಣೆಯನ್ನ ಮುಗಿಸಬೇಕು ಅನ್ನತಕ್ಕಂಥದ್ದು ಇರಲಿಲ್ಲ. ಯಾವುದೋ ಒಂದು ಸ್ಪೆಷಲ್ ಆ್ಯಕ್ಟ್ಗಳಲ್ಲಿ ಕೆಲವು ಆ್ಯಕ್ಟ್ಗಳಲ್ಲಿ ಮಾತ್ರ ಇತ್ತು ಬಿಟ್ಟರೆ ಇದರಲ್ಲಿ IPC ನಲ್ಲಿ ಎಲ್ಲ ಸೆಕ್ಷನ್ಗಳಿಗೆ ಇರಲಿಲ್ಲ. ಇದರಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ 60 ದಿವಸಗಳ ಒಳಗಡೆ ವಿಚಾರಣೆ ಮುಗಿಸಬೇಕು ಅನ್ನತಕ್ಕಂಥದ್ದು ಮತ್ತಷ್ಟು, ಇದು ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ನ್ಯಾಯವನ್ನ ತ್ವರಿತಗತಿಯಲ್ಲಿ ಕೊಡುವುದಕ್ಕೆ ಅನುಕೂಲ ಆಗ್ತದೆ. ಯಾಕಂತಂದ್ರೆ 60 ದಿವಸಗಳ ಒಳಗಡೆ ಇವತ್ತಿನ ಇದರಲ್ಲಿ ಮುಗಿಸಬಹುದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಇವತ್ತು ನಾವು ಬ್ರಿಟಿಷರ ಕಾಲದ ಕಾನೂನು, ಆ ಸಮಯದಲ್ಲಿ ಮಾಡಿರತಕ್ಕಂಥ ಕಾನೂನುಗಳು ಅಂತ ಹೇಳುವಂತ ನಾವು ಆಗ್ಲೇ ಚರ್ಚೆ ಮಾಡಿದ್ವು. ಆನಂತರ ಬಂದಿರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ 60 ದಿವಸಗಳ ಒಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಇವತ್ತು ತಾಂತ್ರಿಕವಾಗಿ ಬಹಳ ಮುಂದುವರಿದೆ, ನ್ಯಾಯಾಲಯಗಳು ಬಹಳ ಮುಂದುವರೆದಿದ್ದಾವೆ. ಹಾಗಾಗಿ ಈ ಎಲ್ಲ ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಳ್ತಾ ಇವತ್ತು ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಒಬ್ಬ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಬ್ಬ ಆರೋಪಿಯನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಬೇಕು ಅಂತಂದ್ರೆ ವಿತ್ ಎಸ್ಕಾರ್ಟ್ ಅವರು ಜೈಲಿನಿಂದ ಕರ್ಕೊಂಡು ಬಂದು ಅವರದ್ದೇ ವಾಹನದಲ್ಲಿ ಕರ್ಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಕರೆದುಕೊಂಡು ಹೋಗತಕ್ಕಂಥ ಕ್ರಮ ಇತ್ತು. ಆದ್ರೆ ಇವತ್ತು ಬದಲಾವಣೆ ಏನಾಗಿದೆ ಅಂತಂದ್ರೆ, ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಎಲ್ಲ ವಿಚಾರಣೆಗಳು ನಡೆಯುವಂಥದ್ದು. ಅದ್ರ ಆತ ಜೈಲಿನಲ್ಲಿ ಇದ್ದ ಹಾಗೆಯೇ ಕೋರ್ಟಿಗೆ ಆತನನ್ನು ಹಾಜರು ಮಾಡತಕ್ಕಂಥ ವ್ಯವಸ್ಥೆಗಳೆಲ್ಲ ನ್ಯಾಯಾಲಯದಲ್ಲಿ ಬಹಳ ತಾಂತ್ರಿಕವಾಗಿರ್ತಕ್ಕಂಥ ಬದಲಾವಣೆಗಳಾಗಿದೆ. ಹಾಗಿರತಕ್ಕಂಥ ಸಂದರ್ಭದಲ್ಲಿ 60 ದಿವಸಗಳ ಒಳಗಡೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸ್ತಕ್ಕಂಥದ್ದು ಬಹುಶಃ ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದೇನಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಆಗಲೇ ಹೇಳಿದಾಗೆ ತಾಂತ್ರಿಕವಾಗಿ ಬದಲಾವಣೆ ಮಾಡಿಕೊಳ್ತಾ ಅತ್ಯುನ್ನತ ವ್ಯವಸ್ಥೆಗಳನ್ನು ನ್ಯಾಯಾಲಯದಲ್ಲಿ ಅಮೂಲಕವಾಗಿರತಕ್ಕಂಥ ಮೂಲಸೌಕರ್ಯಗಳಲ್ಲಿ ಬದಲಾವಣೆ ಜಾರಿಗೆ ಬಂದ ಪರಿಣಾಮವಾಗಿ ಬಹುಶಃ ಇದೆಲ್ಲ ಸಾಧ್ಯ ಇಲ್ಲ ಮುಂದಿನ ದಿವಸಗಳಲ್ಲಿ ಅನ್ನತಕ್ಕಂಥದ್ದೇನಿಲ್ಲ. ಖಂಡಿತವಾಗ್ಲೂ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂಥ 60 ದಿವಸಗಳ ಒಳಗಡೆ ವಿಚಾರಣೆಯನ್ನು ಮುಗಿಸಲಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳು ಇವತ್ತಿನ ನ್ಯಾಯಾಲಯಗಳಲ್ಲಿ ಇದೆ ಅನ್ನತಕ್ಕಂಥದ್ದು ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ. ಹಾಗಾದ್ರೆ ಈ ಒಂದು ವಿಷಯಗಳನ್ನು ನೋಡಿದಾಗ ಅಂದ್ರೆ ತ್ವರಿತಗತಿಯಲ್ಲಿ ನ್ಯಾಯ ತೀರ್ಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ಒಂದು ಬದಲಾವಣೆಗಳಿದೆಲ್ಲವೂ ಕೂಡ ಖಂಡಿತವಾಗ್ಲೂ ಹೌದು, ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಆರೋಪ ಏನಿತ್ತು, ಈ ಹಿಂದೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸ್ವಲ್ಪ ಬಹಳಷ್ಟು ಸ್ಲೋ ಅನ್ನೋದಕ್ಕೆ ಪುಷ್ಟೀಕರಣ ಕೊಡುತ್ತೆ. ಹೌದು, ಆ ರೀತಿ ಇತ್ತು. ಹಾಗಾದ್ರೆ ಇಡೀ ಅಂಕಿಅಂಶಗಳನ್ನು ಗಮನಿಸಿದಾಗ ಇತ್ತೀಚಿನ ದಿವಸಗಳಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ತ್ವರಿತವಾಗಿ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಬೇರೆ ಬೇರೆ ಇದನ್ನ ಲೋಕ ಅದಾಲತ್ನಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ತರದ ನ್ಯಾಯಾಲಯದಲ್ಲಿ ತ್ವರಿತಗತಿಯಲ್ಲಿ ಮುಗಿಸಲಿಕ್ಕೆ ಏನೇನು ಅವಕಾಶಗಳಿದೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗೆಂತೇಳಿ ಬಾರಿ ನೀವು ಹೇಳಿದ ಹಾಗೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇದೊಂದು ಗಂಭೀರವಾಗಿರತಕ್ಕಂಥ ಅಂಶ ಇದೆ. ಏನಂತಂದ್ರೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗುವುದಿಲ್ಲ, ಒಂದು ಕೇಸು ವರ್ಷಾನುಗಟ್ಟಲೆ ಹೋಗ್ತದೆ ಅನ್ನತಕ್ಕಂಥದ್ದು ಒಂದು ಆರೋಪ ಖಂಡಿತವಾಗ್ಲೂ ಇದೆ. ಅದಕ್ಕೆ ಬಹಳವಾಗಿರತಕ್ಕಂಥ ಈ 3 ವಿಷಯಗಳೇನಿದೆ, FIR ಆದ ನಂತರ FIR ದಾಖಲು ಮಾಡುವಂತ ನೀವು ಹೇಳಿರತಕ್ಕಂಥ 6, 7 ಈ ವಿಷಯಗಳೇನಿದೆ, ಬದಲಾವಣೆ ಆಗಿರತಕ್ಕಂಥ ಮುಖ್ಯವಾಗಿರತಕ್ಕಂಥ ವಿಷಯಗಳೇನಿದೆ, ಇದು ಖಂಡಿತವಾಗ್ಲೂ ತ್ವರಿತವಾಗಿ ನ್ಯಾಯ ಒದಗಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬಲ್ಲದು ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಬದಲಾವಣೆ 8ರ ಬಗ್ಗೆ ನೋಡೋದಾದ್ರೆ, ವಿಚಾರಣೆ ಮುಗಿದ 30 ದಿನಗಳ ಒಳಗಡೆ ತೀರ್ಪನ್ನು ನೀಡಬೇಕು ಅನ್ನುವಂಥದ್ದು. ಎಸ್ ಸರ್, ಆಗ್ಲೇ ಹೇಳಿದಾಗ ಇದಕ್ಕೆ ಪೂರಕವಾಗಿರತಕ್ಕಂಥ ಅಂಶ ಅದು. ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಮುಗಿಸಿದ ನಂತರ ಇದರಲ್ಲಿ ಒಂದು ಮುಖ್ಯವಾಗಿರತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕದ್ದೇನು ಅಂತಂದ್ರೆ, ನ್ಯಾಯಾಲಯದಲ್ಲಿ ಯಾವುದೇ ಹಂತದಲ್ಲಿರುವಂತಹ ಪ್ರಕರಣದಲ್ಲಿ ಅದನ್ನ ಮುಂದೂಡ್ಲಿಕ್ಕೆ ಅವಕಾಶಗಳಿಲ್ಲ. 2 ಅವಕಾಶಗಳು ಮಾತ್ರ ನ್ಯಾಯಾಲಯದಲ್ಲಿ ಸಿಗುವಂಥದ್ದು. ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಹೇಗಿತ್ತು ಅಂತಂದ್ರೆ, ನ್ಯಾಯಾಲಯದಲ್ಲಿ ನಾವು ವಿಚಾರಣೆಗೆ ಈಗ ಒಂದು ಈ ಹಂತದಲ್ಲಿರೋ ಯಾವುದೋ ಒಂದು ಹಂತದಲ್ಲಿರುವಂತಹ ಕೇಸಿಗೆ ನಾವು ವಿಚಾರಣೆಗೆ ಸಮಯವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶಗಳಿತ್ತು. ಆದ್ರೆ ಈ ಕಾನೂನಿನಲ್ಲಿ ಸ್ಪಷ್ಟವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾವು ಮುಂದಿನ ದಿವಸಗಳಲ್ಲಿ ಇದು ಕಾನೂನು ಕಾಯ್ದೆಯಲ್ಲಿರತಕ್ಕಂಥ ಅಂಶ ಏನು ಅಂತಂದ್ರೆ, ನಾವು ಇದರಲ್ಲಿ ವಿಚಾರಣೆಗೋಸ್ಕರ ಸಮಯವನ್ನ ಕೊಡುವುದಿಲ್ಲ. ನಿಗದಿ ಮಾಡಿದಂತ 2 ಸಮಯಗಳನ್ನು ಮಾತ್ರ ಕೊಡ್ತೇವೆ, ಅದಕ್ಕಿಂತ ಹೆಚ್ಚಿನ ಸಮಯ ಅವಕಾಶವನ್ನು ಕೊಡುವುದಿಲ್ಲ. ಯಾವುದೇ ಹಂತದಲ್ಲಿ ಅಂದ್ರೆ ವಿಚಾರಣೆಯ ಯಾವುದೇ ಹಂತದಲ್ಲಿ, ಬೇರೆ ಬೇರೆ ಹಂತಗಳೇನಿದೆ, ಈ ವಿಚಾರಣೆಯ ಯಾವುದೇ ಹಂತದಲ್ಲಿ 2ಕ್ಕಿಂತ ಹೆಚ್ಚಿನ ಅಡ್ಜರ್ನ್ಮೆಂಟ್ಗಳನ್ನು ಕೊಡುವುದಿಲ್ಲ ಅನ್ನೋದಕ್ಕೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತ ಹೇಳೋದಕ್ಕೆಂದ್ರೆ, ಇದೆ ಈ ತ್ವರಿತವಾಗಿ ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ಕಾರಣಕ್ಕೋಸ್ಕರ, ಅಥವಾ ಯಾವುದೋ ಕಾರಣಕ್ಕೋಸ್ಕರ ನಾವು ಮುಂದೆ ಪ್ರಕರಣವನ್ನು ಹಾಕ್ಲಿಕ್ಕೆ ಈ ಕಾಯ್ದೆ, ಈ ಏನು ಹೊಸದು ಬರ್ತಾ ಇದೆ ಕಾಯ್ದೆಗಳಲ್ಲಿ ಅದರಲ್ಲಿ ಅವಕಾಶ ಇಲ್ಲ. ಹಾಗಾಗಿ ವಿಚಾರಣೆ
ವಿಚಾರಣೆ ಮುಗಿದ 30 ದಿವಸಗಳ ಒಳಗಡೆ ತೀರ್ಪು ಕೊಡಬೇಕು ಅನ್ನತಕ್ಕಂಥದ್ದು ಕೂಡ ಇದಕ್ಕೆ ಪೂರಕವಾಗಿರತಕ್ಕಂಥ ಅಂಶ. ಈ ಪ್ರಕ್ರಿಯೆಗಳೇನಿದೆ ಇದಕ್ಕೆ ಪೂರಕವಾಗಿರತಕ್ಕಂಥ ಅಂಶ. ಇಷ್ಟೆಲ್ಲ ಈ ಚಾರ್ಜ್ ಶೀಟ್ ಹಾಕಿದ ನಂತರ 90 ದಿವಸಗಳ ಒಳಗಡೆ FIR ಆದ ನಂತರ 90 ದಿವಸಗಳ ಒಳಗಡೆ ಏನು ಚಾರ್ಜ್ ಶೀಟ್ ಹಾಕಬೇಕು ಅಂತ ಹೇಳುವಂಥದ್ದೇನು ಮಾಡಿದ್ದಾರೆ. ಅದೇ ರೀತಿ ವಿಸ್ತರಣೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶ ವಿಸ್ತರಣೆ ಇಲ್ಲ ಅನ್ನತಕ್ಕಂಥದ್ದೇನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅದರದ್ದೇ ಮುಂದುವರಿದ ಭಾಗವಾಗಿ ಈ ವಿಚಾರಣೆ ಮುಗಿದಂತ 30 ದಿವಸಗಳ ಒಳಗಡೆ ತೀರ್ಪು ಕೊಡಬೇಕು ಅನ್ನತಕ್ಕಂಥದ್ದು ಮಾಡಿರತಕ್ಕಂಥದ್ದು ಅತ್ಯಂತ ಒಳ್ಳೆಯ ಬೆಳವಣಿಗೆ, ಬದಲಾವಣೆ. ಈ ಹಿಂದೆ ವಿಚಾರಣೆ ಮುಗಿದ ಬಳಿಕ ಇಷ್ಟು ತ್ವರಿತಗತಿಯಲ್ಲಿ ತೀರ್ಪು ನೀಡಬೇಕು ಅನ್ನುವಂಥ ವಿಚಾರಗಳು ಇರಲಿಲ್ಲ. ಆದ್ರೆ ಕೆಲವೊಂದಷ್ಟು ಸ್ಪೆಷಲ್ ಆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇತ್ತು. ಆದ್ರೆ ಎಲ್ಲ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಇರಲಿಲ್ಲ. ಆದ್ರೆ ಈ ಒಟ್ಟು ಇದನ್ನ ಗಮನಿಸಿದ್ರೆ IPC ಯಲ್ಲಿ ಇರತಕ್ಕಂಥ ಎಲ್ಲ ಸೆಕ್ಷನ್ ಗಳಿಗೆ ಅನ್ವಯ ಆಗುವ ರೀತಿಯಲ್ಲಿ ಇದೆ. ಎಲ್ಲ ಸೆಕ್ಷನ್ ಗಳಲ್ಲೂ ಕೂಡ ವಿಚಾರಣೆ ಮುಗಿದ 30 ದಿವಸಗಳ ಒಳಗಡೆ ತೀರ್ಪು ಕೊಡಬೇಕು ಅನ್ನತಕ್ಕಂಥದ್ದು ಬದಲಾವಣೆ ಆಗಿರತಕ್ಕಂಥದ್ದು, ಮಹತ್ತರವಾಗಿರತಕ್ಕಂಥ ಬದಲಾವಣೆ ಆಗಿರತಕ್ಕಂಥದ್ದು ಇದೆ. ಎಸ್ ಸರ್. ನೆಕ್ಸ್ಟ್ ಒನ್ 9ನೇ ಬದಲಾವಣೆ. ಆ ಒಂದು ವಿಚಾರ ಬಗ್ಗೆ ನೋಡಿದಾಗ ಎಸ್ ಸರ್, ಸಂಘಟಿತ ಅಪರಾಧ ಕೃತ್ಯಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ. ಏನ್ ಸಂಘಟಿತ ಅಪರಾಧ ಕೃತ್ಯಗಳು ಬರುತ್ತೆ, ಏನ್ ಶಿಕ್ಷೆ ಬರುತ್ತೆ, ಏನ್ ಕತೆ ಅಂತ? ಸಾಮಾನ್ಯವಾಗಿ ಇದರಲ್ಲಿ ಚಟುವಟಿಕೆಗಳಲ್ಲಿ, ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಎಲ್ಲರೂ ಗುಂಪು ಸೇರಿಕೊಂಡು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಕಾನ್ಫರೆನ್ಸ್ ಕ್ರಿಯೇಟ್ ಮಾಡಿಕೊಳ್ತಾ ಈ ತರ ಎಲ್ಲ ಮಾಡುತ್ತಾ ಚಟುವಟಿಕೆಗಳಿಗೆ ಸಂಘಟಿತ ಅಪರಾಧಗಳು ಸಾಮಾನ್ಯವಾಗಿ ನಡೀತಾ ಇತ್ತು. ಆದ್ರೆ ಅದಕ್ಕೆ ಬದಲಾವಣೆ, ಈಗ ಕಠಿಣ ಶಿಕ್ಷೆಯನ್ನ ಕೊಟ್ಟಿರತಕ್ಕಂಥದ್ದು ಒಂದು ಬದಲಾವಣೆ ಆಗಿರತಕ್ಕಂಥದ್ದು ಅಂಶ ಅಂತ ಹೇಳುವಂಥದ್ದು ಬಯಸ್ತೇನೆ. ಓಕೆ. ಅದೇ ರೀತಿ 10ನೇ ಬದಲಾವಣೆ ಬಗ್ಗೆ ನೋಡೋದಾದ್ರೆ ಎಸ್ ಸರ್, ಮದುವೆ ಜೊತೆಗೆ ಕೆಲಸ ಕೊಡಿಸುವಂತಹ ನಂಬಿಕೆ ಮೇಲೆ ಅತ್ಯಾಚಾರದ ಕೇಸ್ಗೆ ಪ್ರತ್ಯೇಕ ಕಾನೂನು. ಈ ಒಂದು ವಿಚಾರವು ಕೂಡ ಬಹಳಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಇದನ್ನ ಬೇರೆ ಬೇರೆ ವಿಚಾರಗಳಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಜನರು. ಅಂದ್ರೆ ನಂಬಿಕೆ ದ್ರೋಹ ಅನ್ನುವಂತಹ ವಿಚಾರಗಳಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ ಲೈಂಗಿಕವಾಗಿ ಬಳಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಕೆಲವರು ಹೇಳುವಂತಹ ಪ್ರಕಾರ ಏನು ಲವ್ ಜಿಹಾದೆಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಬಟ್ ಸ್ಟಿಲ್ ಇಂತಹ ಪ್ರಕರಣಗಳಿಗೆ ಇದು ಕಠಿಣ ಶಿಕ್ಷೆ ನೀಡುತ್ತೆ ಅನ್ನುವಂತಹ ವಿಚಾರ ಏನು? ಸಾಮಾನ್ಯವಾಗಿ ಇದು ಇವತ್ತಿನ ಪ್ರಸ್ತುತ ದಿವಸಗಳಲ್ಲಿ ಇದು ಅತ್ಯಂತ ಮಹತ್ತರವಾಗಿರತಕ್ಕಂಥ ಬದಲಾವಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಯಾಕಂತಂದರೆ ಇವತ್ತಿನ ದಿವಸಗಳಲ್ಲಿ ಯಾವುದೋ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ಮಹಿಳೆ ಅಥವಾ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಉದ್ಯೋಗವನ್ನು ಅರಸಿಕೊಂಡು ಪಟ್ಟಣಕ್ಕೆ ಬಂದಿರತಕ್ಕಂಥವ್ರು ಇರ್ಬೋದು. ಈ ಥರದವರೆಲ್ಲ ಬಹಳ ಮಹಿಳೆಯರನ್ನು ವಂಚನೆ ಮಾಡತಕ್ಕಂಥ ಪ್ರಕರಣಗಳು ಇವತ್ತು ನಗರ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಕಂಡುಬರತಕ್ಕಂಥ ವಿಷಯ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕೊಡಿಸುವಂಥ ನೆಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಓಲೈಕೆ ಮಾಡಿಕೊಳ್ತಾ ಇದು ಮಾಡಿಕೊಳ್ತಾ ಕೆಲಸ ಕೊಡಿಸ್ತೇನೆ ಅಂತೇಳಿ ಇರ್ಬೋದು, ಅಥವಾ ಇನ್ಯಾವುದೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಪ್ರಕರಣಗಳು ಇವತ್ತು ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಕಠಿಣವಾಗಿರತಕ್ಕಂಥ ಕಾನೂನು ಬಂದಿರತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಅದು ಮತ್ತೆ ಇದರಿಂದಾಗಿ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸುರಕ್ಷತೆ ಬಲವರ್ಧನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಬಂದಿದೆ ಅನ್ನತಕ್ಕಂಥದ್ದು ಇದೆ. ಮತ್ತೆ ನೀವು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದು ಹೇಳಿದ್ರಿ. ಆದರೆ ಕಾನೂನಿನಲ್ಲಿ ಈಗ ಬಂದಿರತಕ್ಕಂಥ ಕಾನೂನಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯ ಉಲ್ಲೇಖಗಳು ಇಲ್ಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಏನಾದರೂ ಈ ತರದ ಒಟ್ಟು ಕಾನೂನಿನ ಅಡಿಯಲ್ಲಿ ಬರುವಂತ ಮಹಿಳೆಯರಿಗೆ ಸಂಬಂಧಪಟ್ಟಂತ ನಂಬಿಕೆ ದ್ರೋಹದ ಮತ್ತೆ ಅತ್ಯಾಚಾರದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯನ್ನ ಕಠಿಣವಾಗಿರತಕ್ಕಂಥ ಶಿಕ್ಷೆಯನ್ನು ವಿಧಿಸತಕ್ಕಂಥ ನಿಟ್ಟಿನಲ್ಲಿ ಈ ಕಾನೂನು ಬಂದಿದೆ. ಮತ್ತೆ ಇದು ಬದಲಾವಣೆ ಅತ್ಯಂತ ಒಳ್ಳೆಯ ಬದಲಾವಣೆ ಮತ್ತು ಇದರಿಂದ ಮಹಿಳೆಯರ ಒಂದು ಅವರ ಮಹಿಳೆಯರನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ, ಸುರಕ್ಷಿತವಾಗಿ ಮಹಿಳೆಯರ ಒಂದು ಜೀವನ ನಡೆಸುವುದಕ್ಕೆ ಇದು ಅನುಕೂಲ ಆಗ್ಲಿಕ್ಕೆ ಇದೆ ಅಂತ ಹೇಳುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇದು ಯಾವ ರೀತಿ ಅಂತ ಬಂದಾಗ ಲವ್ ಜಿಹಾದ್ ಅನ್ನುವಂತಹ ವಿಚಾರ ಯಾಕೆ ತಳುಕು ಹಾಕಿಕೊಳ್ಳುತ್ತೆ ಅಂತ ಬಂದಾಗ ಇಲ್ಲಿ ಮದುವೆ ಅಥವಾ ಕೆಲಸ ಕೊಡಿಸುವಂತಹ ಆಮಿಷ ಅಥವಾ ತಮ್ಮ ಒಂದು ಹೆಸರನ್ನ ಗೌಪ್ಯವಾಗಿ ಇಟ್ಟುಕೊಂಡು ಮಾಡಿರುವಂತಹ ವಿಚಾರ, ಈ ಬಗ್ಗೆ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡಿದಾಗ ಆ ರೀತಿ ನೋಡಿದಾಗ ಈ ಒಂದು ವಿಚಾರಗಳು ಆ ಒಂದು ಪ್ರತ್ಯೇಕ ಕಾನೂನನ್ನ ಮಾಡಲಾಗಿದೆಯಾ ಆ ಒಂದು ನಿಟ್ಟಿನಲ್ಲಿ ಅನ್ನೋ ಪ್ರಶ್ನೆ ಬರುವಂಥದ್ದು ಸಹಜ. ಹಾಗಿದ್ದಾಗ ಇಲ್ಲ, ನಾನು ಹೇಳೋದು ಕೇಂದ್ರ ಸರ್ಕಾರ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆ ಇರ್ಬೋದು ಅಥವಾ ಯಾವುದೇ ಸಮಾಜವನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಕಮ್ಯುನಿಟಿ ಇಲ್ಲ. ಇದರಲ್ಲಿ ಏನಂತಂದ್ರೆ ಮಹಿಳೆಯ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕಾನೂನಿನ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥ ಸ್ಪಷ್ಟವಾಗಿ ಗೋಚರ ಆಗ್ತದೆ.
ಇದರಲ್ಲಿ ಏನು ಅಂತಂದ್ರೆ ಈ ಕಾನೂನುಗಳಲ್ಲಿ ಒಟ್ಟು ಬದಲಾವಣೆ ಆಗಿರತಕ್ಕಂಥದ್ದು ಒಟ್ಟು ದೇಶದಲ್ಲಿರತಕ್ಕಂಥ ಇಡೀ ಕಾನೂನು ವ್ಯವಸ್ಥೆಯನ್ನು ಗಮನಿಸಿದ್ರೆ ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಅಂಶಗಳನ್ನ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಎಷ್ಟು ಎಫೆಕ್ಟಿವ್ ಆಗಿತ್ತಾ ಇದು? ಯಾವ ರೀತಿ ಇತ್ತು ಇಷ್ಟು ದಿನ? ಅಲ್ಲ, ಇದು ಮೋಸ ವಂಚನೆಗಳು ಸಾಮಾನ್ಯವಾಗಿ IPC ಸೆಕ್ಷನ್ ನಲ್ಲಿ ಇರತಕ್ಕಂಥ 420 ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಟ್ರ್ಯಾಕ್ಟ್ ಆಗುವಂತದ್ದಿತ್ತು. ಆದ್ರೆ ಅದರಲ್ಲಿ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳು ಇರಲಿಲ್ಲ. ಬದಲಾವಣೆ ಆಗಿರತಕ್ಕಂಥ ಇದರಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲಸ ಕೊಡಿಸುವುದಾಗಿ ಅತ್ಯಾಚಾರದ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳು ಈಗದ ಕಾಯ್ದೆಯಲ್ಲಿರತಕ್ಕಂಥದ್ದು ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಅವರು. ಎಸ್ ಸರ್, ಮಾತಾಡಿ ಸರ್. ಸರ್ ನೋಡಿ, ಇದು ಕಾನೂನು ತೆಗೆದದ್ದು ಒಳ್ಳೆ ಕಾನೂನು, ಏನು ಇದಿಲ್ಲ. ಆದ್ರ 90 ದಿನದಲ್ಲಿ ಕೇಸ್ ತೀರ್ಮಾನ ಆಗುದು ಅದು ಒಳ್ಳೆಯ ಕಾನೂನು. ಮತ್ತೆ ಒಂದು ಸಮಾನತೆ ನಾಗರಿಕ ಅಂತ ಒಂದು ಕಾನೂನು ತೆಗೆದಿದ್ದಾರೆ. ಅದು ಎಲ್ಲವನ್ನು ಸೇರಿಸಿ ಎಲ್ಲ ಜೊತೆಯಾಗಿ ಬರ್ಬೇಕು ಎಲ್ಲ. ಓಕೆ, ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಹೇಳ್ತಾ ಇದ್ದೀರಿ ತಾವು? ಓಕೆ, ಹೌದು. ಅದು ಮತ್ತೆ ಇದು ಎಲ್ಲ ಒಂದೇ ಸಲ ಬರ್ಬೇಕು. ಓಕೆ 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 ಎಸ್. ಈ ಕಾನೂನ ಬದಲಾವಣೆಗಳ ಮುಖಾಂತರ ಅದು ಕೂಡ ಜಾರಿಗೆ ಆಗ್ಬೇಕಂತ ತಾವು ಹೇಳ್ತಿದ್ದೀರಿ? ಒಂದೇ ಸಲ ಆಗ್ಬೇಕು ಒಟ್ಟೊಟ್ಟಿಗೆ. ಓಕೆ ಓಕೆ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಇದು ಶೇಖರ್ ಪೂಜಾರಿ ಅವರು. ಅದೇ ರೀತಿ ನೆಕ್ಸ್ಟ್ ಪ್ರಮುಖವಾಗಿರುವಂತಹ ಒಂದು ಮದುವೆ ಕೆಲಸ ಕೊಡಿಸುವಂತಹ ನಂಬಿಕೆ ಮೇಲೆ ಅತ್ಯಾಚಾರದ ಕೇಸ್ಗೆ ಪ್ರತ್ಯೇಕ ಕಾನೂನು, ಜೊತೆಗೆ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿಗಷ್ಟೇ ಇಳಿಸಲು ಅವಕಾಶ, ಈ ಒಂದು ವಿಚಾರದಲ್ಲಿ ಸರ್. ಸಾಮಾನ್ಯವಾಗಿ ಇವತ್ತು ಮರಣದಂಡನೆ ವಿಧಿಸಿರತಕ್ಕಂಥ ಪ್ರಕರಣಗಳಲ್ಲೇನಿದೆ ಅದನ್ನು ಜೀವಾವಧಿ ಶಿಕ್ಷೆಗೆ ಇಳಿಸತಕ್ಕಂಥ ಅವಕಾಶಗಳಿತ್ತು. ಆದರೆ ಇದರಲ್ಲಿ ಒಟ್ಟು ಕಾನೂನಿನಲ್ಲಿ ಬದಲಾವಣೆ ಮಾಡಿರತಕ್ಕಂಥ ಏನು ಕಾಯ್ದೆ ಇದೆ ಅದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮರಣದಂಡನೆಯ ಶಿಕ್ಷೆಯನ್ನು ಏನಿದೆ ಅದನ್ನು ಜೀವಿತಾವಧಿ ಇಳಿಸುವುದಕ್ಕಿಲ್ಲ, ಮರಣದಂಡನೆ ಅಂತ ಶಿಕ್ಷೆ ಆಗಿರುವಂಥದ್ದು ಮರಣದಂಡನೆ ಶಿಕ್ಷೆ ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಪರಿವರ್ತನೆ ಆಗಿರುವಂತದ್ದು. ಈ ಹಿಂದಿನ ಕಾನೂನುಗಳಲ್ಲಿ ಅವಕಾಶ ಇತ್ತು, ಏನು ಜೀವಾವಧಿ ಮರಣದಂಡನೆ ಶಿಕ್ಷೆ ಏನು ಕೊಟ್ಟಿದ್ದ ಅದನ್ನ ಹೈಕೋರ್ಟ್ ನಲ್ಲಿ ಅಪೀಲ್ ಆಗತಕ್ಕಂಥ ಸಂದರ್ಭ ಅದನ್ನ ಇಳಿಸ್ತಕ್ಕಂಥ, ಅಂದ್ರೆ ಮರಣದಂಡನೆ ಏನು ಇತ್ತ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸ್ತಕ್ಕಂಥ ಅವಕಾಶ ಇತ್ತು. ಇನ್ನು ಮುಂದಿನ ದಿವಸಗಳಲ್ಲಿ ಅದು ಅವಕಾಶ ಇರುವುದಿಲ್ಲ. ಓಕೆ, ಆ ರೀತಿಯ ಅವಕಾಶಗಳು ಇರುವುದಿಲ್ಲ. ಮರಣದಂಡನೆ ಶಿಕ್ಷೆ ಮರಣದಂಡನೆ ಇರ್ತದೆ. ಮರಣದಂಡನೆ ಅಂತ ಬಂದಾಗ ಅಲ್ಲಿ ಒಂದು ಅನುಕಂಪದಲೆಯಲ್ಲಿ ಅಥವಾ ಜೀವಾವಧಿ ಶಿಕ್ಷೆ ಇಳಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗೆ ಇನ್ ಕಾಮನ್ ನಾನು ಕೇಳ್ತಾ ಇರೋದು ಜನರ ದೃಷ್ಟಿನ ಮರಣದಂಡನೆ ಶಿಕ್ಷೆ ಅಂತ ಬಂದಾಗ ಯಾವ ರೀತಿ ಇರುತ್ತೆ, ಜೊತೆಗೆ ಜೀವಾವಧಿ ಶಿಕ್ಷೆ ಯಾವ ರೀತಿ ಇರುತ್ತೆ? ಎಸ್, ಡಿಫ್ರೆನ್ಸ್. ಈಗ ಕೊಟ್ಟಿರತಕ್ಕಂಥ ಕಾನೂನಿನ ಪ್ರಕಾರ ಜೀವಾವಧಿ ಶಿಕ್ಷೆ ಅಂತಂದ್ರೆ ಒಟ್ಟು 20 ವರ್ಷಗಳವರೆಗೆ ಶಿಕ್ಷೆ ಅಂತ ಹೇಳುವಂತದ್ದಿತ್ತು. ಜೀವಾವಧಿ ಶಿಕ್ಷೆ ಈಗಿನ ಕಾನೂನು ಜೀವಾವಧಿಯಲ್ಲಿ 20 ವರ್ಷಗಳವರೆಗಿನ ಶಿಕ್ಷೆ ಅಂತ ಹೇಳುವಂಥದ್ದು ಇತ್ತು. ಆದ್ರೆ ಮರಣದಂಡನೆ ಅಂತ ಹೇಳುವಂಥದ್ದು ಇದರಲ್ಲಿ ಈ ಕಾನೂನಿನಲ್ಲಿ ಉಲ್ಲೇಖ ಮಾಡಿರುವ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಒಟ್ಟು ಆತ ಜೀವಿತ ಮರಣದಂಡನೆ ಅಂತ ಹೇಳಿ ಮರಣದಂಡನೆ ಶಿಕ್ಷೆಯನ್ನ ಕೊಟ್ಟಿರುವಂಥದ್ದು. ಮತ್ತೆ ಜೀವಿತಾವಧಿ ಅಂತಂದ್ರೆ ಆತನು ಎಷ್ಟು ವರ್ಷಗಳವರೆಗೆ ಜೀವಿತ ಇರ್ತಾನೆ ಅಷ್ಟು ಅವಧಿಯವರೆಗೆ ಶಿಕ್ಷೆ ಕೊಡಬೇಕು ಅನ್ನತಕ್ಕಂಥದ್ದು ಈಗದ ಕಾನೂನಿನಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ. ಅಲ್ಲ, ಮರಣದಂಡನೆ ಅಂತ ಬಂದಾಗ ಅಂದ್ರೆ ಎಷ್ಟು ವರ್ಷಗಳ ಅಥವಾ ಅವನ ಜೀವಿತಾವಧಿಯ ಮರಣದಂಡನೆ ಅಂತ ಬಂದಾಗ ಶಿಕ್ಷೆಯ ಒಂದು ವಿಚಾರ ಯಾವ ರೀತಿ? ಅಲ್ಲ, ಮರಣದಂಡನೆ ಅಂತ ಹೇಳುವಂಥದ್ದು ಏನು ಅಂತಂದ್ರೆ ಆತನನ್ನ ಮರಣದಂಡ ಅಂತ ಹೇಳುವಂಥದ್ದು ಮರಣ ಅಂದ್ರೆ ಗಲ್ಲು ಶಿಕ್ಷೆ ಕೊಡುವಂಥದ್ದು ನಿಟ್ಟಿನಲ್ಲೇ ಮಾಡತಕ್ಕಂಥ ಇದು. ಇದರಲ್ಲಿ ಜೀವಾವಧಿ ಶಿಕ್ಷೆಯಲ್ಲಿ ಏನು ಅಂತಂದ್ರೆ ಈಗ ಇರುವಂಥ ಕಾನೂನಲ್ಲಿ ಏನಿತ್ತಂದ್ರೆ 20 ವರ್ಷಗಳವರೆಗೆ ಆತನ ಜೀವಿತಾವಧಿ ಅಂತೇಳಿ ಇದು ಮಾಡಿ ಆತನನ್ನ ಜೀವಾವಧಿ ಶಿಕ್ಷೆ ಕೊಡತಕ್ಕಂಥದ್ದು ಇತ್ತು. ಓಕೆ 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 ಸದ್ಯ ಇದು ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿಗಷ್ಟೇ ಇಳಿಸಲು ಅವಕಾಶ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಇದು ಕ್ರಿಮಿನಲ್ ಕಾನೂನಿನ ಪ್ರಮುಖವಾಗಿರುವಂತಹ ಬದಲಾವಣೆಗಳು, ಜೊತೆಗೆ ಬ್ರಿಟಿಷರು ರೂಪಿಸಿದಂತಹ 160 ವರ್ಷಗಳಿಗೂ ಹೆಚ್ಚು ಕಾಲ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯ ಮೂಲವಾಗಿದ್ದಂತಹ ಬ್ರಿಟಿಷರ ಕಾಲದ ಕಾನೂನುಗಳು ಇನ್ನು ಮುಂದೆ ಬದಲಾವಣೆಯಾಗುತ್ತೆ ಅಂತ ಬಂದಾಗ ಯಾವಾಗ ಈ ಬದಲಾವಣೆಗಳನ್ನು ನೋಡಬಹುದು ಅನ್ನುವಂಥ ವಿಚಾರಗಳು ಬಂದಾಗ ಸರ್, ಕೊನೆಯದಾಗಿ ಇದು ನಾವು ಈಗಾಗಲೇ ಹೇಳಿದ ಹಾಗೆ ಬ್ರಿಟಿಷರು ಈ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗತಕ್ಕಂಥ ನಿಟ್ಟಿನಲ್ಲಿ ಮಾಡಿರತಕ್ಕಂಥ ಬಹಳ ಕಾನೂನುಗಳನ್ನು ಬದಲಾವಣೆ ಮಾಡತಕ್ಕಂಥದ್ದು ಮತ್ತು ಈ ದೇಶಕ್ಕೆ ಬೇಕಾಗಿರತಕ್ಕಂಥ ಈಗಕ್ಕೆ ಅವಶ್ಯಕತೆ ಇರುವಂಥ ಕಾನೂನುಗಳನ್ನು ಮಾಡಬೇಕು ಅಂತೇನು ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಇದು ಇಷ್ಟು ಬೇಗ ಆಗಲೇ ಒಂದು ಕರೆ ಹೇಳುವಾಗ ಇದು ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೂಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಉಲ್ಲೇಖ ಮಾಡ್ತಾ ಅದನ್ನು ಕೂಡ ಸಾರ್ವಜನಿಕರ ಚರ್ಚೆಗೆ ಬಿಟ್ಟಿರತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ದೇಶಕ್ಕೆ ಯಾವ ಕಾನೂನುಗಳ ಅವಶ್ಯಕತೆ ಇದೆ
ಅನ್ನತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಇಷ್ಟು ವರ್ಷಗಳ ಕಾಲ ಆಗದೇ ಇರತಕ್ಕಂಥ ಪರಿವರ್ತನೆಗೆ ಒಂದು ನಾಂದಿ ಹಾಡಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ತರವಾಗಿರ್ತಕ್ಕಂಥ ನಿರ್ಧಾರ ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ. ಓಕೆ 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 ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಈ ಒಂದು ವಿಚಾರ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನ ಬದಲಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಥವಾ ದೇಶದಲ್ಲಿ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನ ಸುಧಾರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಬದಲಾವಣೆಗಳನ್ನು ತರ್ತಾ ಇದೆ. ಎಲ್ಲಾ ವಿಚಾರಕ್ಕಿಂತ ನಮ್ಮ ದೇಶದ ಜನರ ಗಮನ ಸೆಳೆದಿರುವಂತದ್ದು ಅತ್ಯಾಚಾರಿಗಳಿಗೆ ಇನ್ನು ಮುಂದೆ ಗಲ್ಲು ಶಿಕ್ಷೆ ಆಗುತ್ತೆ ಅನ್ನುವಂತಹ ವಿಚಾರಗಳು ನೋಡಿದಾಗ ಈ ಒಂದೇ ಹೊಸ ಕಾನೂನಲ್ಲ, ಇದರ ಹಿಂದೆ 3 ಪ್ರಮುಖವಾಗಿರುವಂತಹ ಮಸೂದೆಗಳನ್ನ ಮಂಡನೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಶುಕ್ರವಾರ ಮಾಡಿರುವಂತಹ ವಿಚಾರ ಆಗ್ಲೇ ಹೇಳಿದಾಗ ಐಪಿಸಿ ಜೊತೆಗೆ CRPC ಜೊತೆಗೆ IEA ಈ 3 ವಿಚಾರಗಳಲ್ಲಿ ಬದಲಾವಣೆಯನ್ನ ಮಾಡಿರುವಂತದ್ದು. ಭಾರತೀಯ ದಂಡ ಸಂಹಿತೆ, ಅಪರಾಧ ಪ್ರಕ್ರಿಯೆ ಸಂಹಿತೆ ಜೊತೆಗೆ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನ ಭಾರತೀಯ ಸಾಕ್ಷಿ ಮಸೂದೆಯಾಗಿ ಬದಲಾವಣೆಯನ್ನ ಮಾಡಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಂಡನೆಯನ್ನ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಗಳು ನಿಜವಾಗ್ಲೂ ಕೂಡ ಇನ್ನು ಮುಂದಕ್ಕೆ ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ ಅನ್ನ ಕಡಿಮೆ ಮಾಡುತ್ತಾ ಅನ್ನುವಂತಹ ಒಂದು ವಿಚಾರ ಮಾಡಲೇಬೇಕು ಅನ್ನುವಂತಹ ಒಂದು ಆಶಾಭಾವನೆ ಅದು ಪ್ರತಿಯೊಬ್ಬ ಜನರಲ್ಲಿ, ಜನಸಾಮಾನ್ಯರಲ್ಲಿ ಇರುವಂಥದ್ದು. ಯಾಕಂದ್ರೆ ಭಾರತೀಯ ನ್ಯಾಯ ವ್ಯವಸ್ಥೆ ಇಷ್ಟು ವರ್ಷಗಳ ಕಾಲ ಬ್ರಿಟಿಷರ ಮೂಲ ನ್ಯಾಯ ವ್ಯವಸ್ಥೆಯನ್ನ ನಂಬಿಕೊಂಡೇ ನಾವುಗಳು ಇದ್ವಿ. ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಸಾಹಸಕ್ಕೆ ಅಥವಾ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಯಾವ ಸರ್ಕಾರವೂ ಕೂಡ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭಗಳಲ್ಲಿ ಈ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತದ್ದು ನಿಜವಾಗ್ಲೂ ಕೂಡ ಪ್ರಶಂಸನೀಯವಾಗಿರುವಂತಹ ವಿಚಾರ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ, ಯಾಕಂದ್ರೆ ಗಲ್ಲು ಶಿಕ್ಷೆಯ ವಿಚಾರವಾಗಿ ಅತ್ಯಾಚಾರಿಗಳಿಗೆ ನೀಡ್ತಾ ಇರುವಂತದ್ದು, ಜೀವಾವಧಿ ಶಿಕ್ಷೆಯ ಒಂದು ಶಿಕ್ಷೆಯನ್ನ ವಿಸ್ತಾರ ಮಾಡಿರುವಂತದ್ದು, ಇದೆಲ್ಲವೂ ಕೂಡ ಬಹಳಷ್ಟು ಗಮನಾರ್ಹ. ಯಾಕಂದ್ರೆ ಅಪರಾಧ ಕೃತ್ಯಗಳು ಇನ್ನಾದ್ರೂ ಕೂಡ ನಮ್ಮ ದೇಶದಲ್ಲಿ ಕಡಿವಾಣ ಆಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಇದು ಪ್ರಸಕ್ತ ಕಾಲಘಟ್ಟ ಆ ರೀತಿ ಇದೆ. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಮೇಲೆ ಭಯ ಇತ್ತಪ್ಪ, ಏನೋ ಒಂದ್ ಕಡೆ ಅಪರಾಧ ಕೃತ್ಯಗಳು ಅವರನ್ನ ರಕ್ಷಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ಶಿಕ್ಷೆಗಳಿತ್ತು. ಆದ್ರೆ ಈ ಕಾಲಘಟ್ಟ ಆ ರೀತಿ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅಪರಾಧ ಕ್ರಿಮಿನಲ್ ಚಟುವಟಿಕೆಗಳಿಗೆ ಬದಲಾವಣೆಗಳನ್ನು ತರಲಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾನೂನು ಬಹಳಷ್ಟು ಅಮೂಲಾರ್ಗ ಬದಲಾವಣೆಗಳನ್ನು ತರುತ್ತೆ ಅನ್ನುವಂಥದ್ದು ನಂಬಿಕೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನ್ಯಾಯವಾದಿಗಳು ಜಗದೀಶ್ ಅವರು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಮುಖವಾಗಿರುವಂತಹ ವಿಚಾರಗಳು ಏನಿದೆ ಅದನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿಚಾರವನ್ನ ಮಂಡನೆಯನ್ನ ಮಾಡ್ತಾರೆ ಮುಂದಿನ ಅಧಿವೇಶನದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು. ಜೊತೆಗೆ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ